ಪತಿಂ ಸುರಗುರುಂ ವಂದೇ ಜಗತ್ ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯ ಶಶಾಂಕ ವನ್ಹಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ. ಭವಾನಿ ಶಂಕರೌ ವಂದೇ ಶ್ರದ್ಧಾ ವಿಶ್ವಾಸರೂಪಿಣೌ ಯಾಭ್ಯಾಂ ವಿನಾ ನ ಪಶ್ಯಂತಿ ಸಿದ್ಧಾ ಸ್ವಾಂತಸ್ಥಮೀಶ್ವರಂ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ನಾವು ಶಿವಾನಂದ ಲಹರಿಯ 14 ಶ್ಲೋಕಗಳನ್ನ ಪರಿಪೂರ್ಣ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಪರಮಾತ್ಮನಲ್ಲಿ ಭಕ್ತಿಯನ್ನ ಬೇಡ್ತಾ ಇರೋದಾದ್ರು, ಸಂಸಾರದಲ್ಲಿ ಏನೂ ಸಾರ ಇಲ್ಲ ಅಂತ ಗೊತ್ತಿದೆ. ಆದರೆ ಸಂಸಾರದ ನಿಜವಾದ ಸಾರ ಪರಮಾತ್ಮನ ನಾಮ ಅಥವಾ ಪರಮಾತ್ಮನ ರೂಪ ಅಥವಾ ಪರಮಾತ್ಮನ ಕುರಿತಾದ ಒಂದು ಚಿಂತನೆ, ಭಕ್ತಿ, ಇದೇ ಸಂಸಾರದ ಪರಿಪೂರ್ಣವಾದ ಸಾರ. ಆದರೂ ಕೂಡ ಜಡ ಬುದ್ಧಿ ಅಥವಾ ಮಂದ ಬುದ್ಧಿ ಅಥವಾ ಭಂಡ ಬುದ್ಧಿ ಇರುವಂಥವರು ಈ ಸತ್ವರಜಸ್ತಮೋ ಗುಣಗಳ ಸೆಳೆತದಲ್ಲಿ ಸಿಲುಕಿದಂಥವರು ಮತ್ತೆ ಮತ್ತೆ ಈ ಪ್ರಪಂಚದಲ್ಲಿ ಬಂದು ಹೋಗ್ತಾ ಸುಖ ದುಃಖಗಳ ಇದನ್ನೇ ಅನುಭವಿಸ್ತಾ ಇರ್ತಾರೆ ಹೊರತು ಅಲ್ಲಿಂದ ಮುಂದಕ್ಕೆ ಈ ಸಂಸಾರದ ಸಾರವಾಗಿರುವಂತಹ ಸಾರವನ್ನ ಗ್ರಹಿಸಬೇಕು ಅನ್ನುವಂತ ಒಂದು ಇದು ಜೀವಿಗಳಲ್ಲಿ ಬರೋದಿಲ್ಲ. ಆದ್ರಿಂದ ಪ್ರಭು ನೀನೇ ನಿನ್ನ ಒಂದು ಪರಮ ಕೃಪೆಯಿಂದ ಆ ಜೀವಿಗಳನ್ನ ರಕ್ಷಿಸೋದು ಒಳ್ಳೇದು ಅಂತ ನನಗನ್ಸುತ್ತೆ. ಆದ್ರಿಂದ ನಾನು ಅತ್ಯಂತ ದೀನನಾಗಿದ್ದೀನಿ. ಈ ಸಂಸಾರದಲ್ಲಿ ಬೆಂದು ಹೋಗಿದ್ದೀನಿ. ಆದ್ರಿಂದ ನಾನು ತುಂಬಾ ದೀನನಾಗಿದ್ದೀನಿ. ದೀನರಾದವರನ್ನ ರಕ್ಷಿಸೋದು ಅನ್ನೋದ್ರಲ್ಲಿ ನಿಪುಣನಾದವನು ನೀನು. ಹಾಗಿರುವಾಗ ದೀನನಾದ ನನ್ನನ್ನ ಬಿಟ್ಬಿಟ್ರೆ ನಿನಗೆ ರಕ್ಷಣೆ ಮಾಡೋರು ಇನ್ಯಾರು ಸಿಗ್ತಾರೆ ಅಂತ ಕೇಳ್ತಾ, ನನ್ನಂಥವನ ರಕ್ಷಣೆಯನ್ನ ನೀನು ಮಾಡ್ಬೇಕು. ಮತ್ತೆ ಸಂಸಾರದಲ್ಲಿ ಸಿಲುಕಿಕೊಂಡು ಸಂಸಾರದ ಈ ಒಂದು ಸಾರವನ್ನ ಅರಿಯದೆ, ಸಮ್ಯಕ್ ಸಾರ ಏನೋ ಅದು ಸಂಸಾರ, ಆದ್ರೆ ನಾವು ಹಾಗ ಅನ್ಕೊಳ್ದೆ ಸಮ್ಯಕ್ ಸರತಿ ಸರ್ಕೊಂಡು ಹೋಗ್ತಾ ಇರೋದು ಮುಂದಕ್ಕೆ. ಹಾಗನ್ಕೊಂಡು ಪ್ರಪಂಚದಲ್ಲಿ ಈ 3 ಗುಣಗಳ ಅದನ್ನ ನಾವು ಹೇಳಿಕೊಂಡಿದ್ವಿ ಗಜೇಂದ್ರನ ಮಾತಿನಂತೆ. ಅದು ದುರತ್ಯಯ ಮಾಹಾತ್ಮ್ಯ, ಅದರ ಶಕ್ತಿಯನ್ನ ಮೀರಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂಥ ಒಂದು ಸೆಲೆಯಲ್ಲಿ ಸಿಲುಕಿರುವಾಗ ನಮಗಿರುವ ಆಸರೆ ಏನು? ನಿನ್ನ ಕೃಪೆಯೊಂದೇ ಪರಮ ಕೃಪೆಯ ಅನ್ನುವುದನ್ನ ಹೇಳಿ, ನೀನು ದೀನರಿಗೆಲ್ಲ ಒಡೆಯ, ಪ್ರಭುಸ್ವಂ ದೀನಾನಾಂ, ಎಲ್ಲ ದೀನರಿಗೆ ನೀನು ಒಡೆಯನಪ್ಪ. ಮತ್ತೆ ನೀನು ದೀನರಿಗೆ ಬಂಧುವೂ ಕೂಡ, ಪರಮ ಬಂಧುನೂ ಆಗಿದೆಯೇ. ಇನ್ನು ದೀನರು ಯಾರಿದ್ದಾರೆ? ಆ ದೀನರಿರುವವರಲ್ಲೆಲ್ಲ ಮುಂದೆ ನಿಂತಿರೋ ನಾನು, ದೀನರಿಗೆ ಪ್ರಮುಖನಾದಂಥವನು ನಾನು. ಇಷ್ಟ ಹೇಳಿದ್ಮೇಲೆ ನನ್ನ ನಿನ್ನ ಸಂಬಂಧ ಗಟ್ಟಿ ಆಯ್ತಲ್ಲ. ಆದ್ರಿಂದ ನೀನು ಪರಮ ಬಂಧು ಆಗಿದೆಯೇ ದೀನರಿಗೆ, ನಾನು ದೀನರ ಮುಂದಾಳಾಗಿದ್ದೇನೆ. ಆದ್ರಿಂದ ನೀನು ನನ್ನ ಎಲ್ಲ ಅಪರಾಧಗಳನ್ನ ಮನ್ನಿಸಿ ನನ್ನನ್ನ ಪ್ರಯತ್ನಾತ್ ಅನ್ನುವ ಮಾತನ್ನ ನಾವು ನೋಡಿದ್ವಿ. ಪ್ರಯತ್ನಾತ್ ಕರ್ತವ್ಯ ಮದವನಿಂ ಬಂಧು ಸರಣಿ. ಪ್ರಯತ್ನ ಪೂರ್ವಕವಾಗಿ ನೀನು ನನ್ನ ರಕ್ಷಣೆಯನ್ನ ಮಾಡ್ಬೇಕು. ಹೇಗೆ ಮಗು ಕೈ ಬಿಡಿಸ್ಕೊಂಡು ಓಡಿ ಹೋಗ್ತಾ ಇರುತ್ತೆ, ಹಾಗೆ ಓಡಿ ಹೋಗ್ತಾ ಇರೋದನ್ನ ನೋಡ್ಕೊಂಡು ತಾಯಿ ತಂದೆ ಸುಮ್ಮನೆ ಇರ್ತಾರ? ಅವರೂ ಓಡ್ ಹೋಗಿ ಮಗು ಬೇರೆ ಕಡೆ ಹೋಗದೆ ಇದ್ದಂತೆ, ಹಳ್ಳ ಕೊಳ್ಳಗಳಲ್ಲಿ ಬೀಳದೆ ಇದ್ದಂತೆ, ತಮ್ಮ
ಒಂದು ವ್ಯಾಪ್ತಿಯಿಂದ ದೂರ ಆಗದೇ ಇರುವಂತೆ ಹೇಗೆ ಅವರು ರಕ್ಷಿಸೋದಕ್ಕೆ ಒದ್ದಾಡ್ತಾರೆ, ಹಾಗೆ ನೀನು ಕೂಡ ನಮ್ಮ ಮೇಲೆ ಕರುಣೆಯನ್ನ ತೋರಬೇಕು ಅನ್ನುವುದನ್ನ ಹೇಳ್ತಾ, ಹಾಗೆ ಮಾಡ್ಲಿಲ್ಲ ಅಂದ್ರೆ ನಷ್ಟ ನಮಗೇನಲ್ಲ. ಯಾಕೆ ಅಂದ್ರೆ ನನಗೇನು ಸರ್ವಂ ಸಹೆ, ಎಲ್ಲವನ್ನ ಸಹಿಸ್ಕೊಳ್ತೀನಿ. ಯಾಕೆ ಇಷ್ಟು ಸಲ ಪ್ರಪಂಚದಲ್ಲಿ ಬಂದಿದ್ದೀನಿ ಹೋಗಿದ್ದೀನಿ, ಬೇಕಾದ ಮಾನ ಅಪಮಾನ ಅನುಭವಿಸಿದ್ದೀನಿ, ಬೇಕಾದ ಶರೀರಗಳಲ್ಲಿ ಬೇಕಾದ ಸುಖ ದುಃಖಗಳನ್ನ ಅನುಭವಿಸಿದ್ದೀನಿ. ಆದ್ರಿಂದ ನಂಗದೇನ್ ದೊಡ್ಡ ವಿಷಯ ಅಲ್ಲ. ಆದ್ರೆ ಇದೆಲ್ಲ ನನಗೆ ಸಹಜನೇ. ನಿನಗೆ ಯಾಕೆ, ನೀನೇನು ಕೃಪಣರ ರಕ್ಷಣೆಯ ಭಾರವನ್ನ ಹೊತ್ತಿದವನ್ ನೀನು. ದೀನರಾದವರಿಗೆ ಕೃಪಣ ರಕ್ಷಾ ಅತಿ ನಿಪುಣ ಅನ್ನುವ ಬಿರುದು ನಿಂದು. ಅಷ್ಟೇ ಅಲ್ಲ, ನೀನು ದೀನರಾದವರ ಪರಮ ಬಂಧು, ದೀನ ಬಂಧೋ ಅಂತ ಹೇಳ್ತಾರೆ. ದೀನರಿಗೆಲ್ಲ ಒಡೆಯ ಬೇರೆ ನೀನು, ಪ್ರಭು ನೀನು. ಅಂಥ ಬಿರುದುಗಳೆಲ್ಲ ಇದೆಯಲ್ಲ, ಅಂಥ ನಿನಗೆ ನಿನ್ನೆದುರಿನಲ್ಲೇ ದೀನನಾದ ನನಗೆ ಏನಾದ್ರು ಆದ್ರೆ ನಿನಗದವು ಸೇರಿದ್ದಷ್ಟೇ, ನನಗೇನಲ್ಲ ಅಂತ ಹೇಳ್ತಾ, ದೀನಾನಾಂ ಪ್ರಭುಸ್ವಂ ಅಂದಾಗ ತ್ವದಗ್ರೇ ಶರಣಾಗತಾನಾಂ ಪರಾಭವ. ದೀನರಿಗೆ ಪ್ರಭುವಾದವನು ನೀನು, ಪರಮ ಬಂಧುವಾದವನು ನೀನು. ನಿನ್ನೆದುರಿನಲ್ಲಿ ಶರಣಾಗತರಾದವರಿಗೆ ಏನಾದ್ರೂ ಸೋಲಾದ್ರೆ ಅದು ನಿನಗ ಅನುರೂಪನ ಯೋಚನೆ ಮಾಡ್ಕೊ. ನಾನಿನ್ನೇನು ಹೇಳಲ್ಲಪ್ಪ, ನತೆ ಅನುರೂಪ, ಇದು ನಿನಗ ಅನುರೂಪನ ಅಂತ ನೀನು ಯೋಚನೆ ಮಾಡ್ಕೋ ಅನ್ನುವ ಒಂದು ಭಾವವನ್ನ ನಾವು ಅಲ್ಲಿ ನೋಡಿದ್ವಿ. ಆದ್ರಿಂದ ಇಲ್ಲಿ ನಾವು ಜಡಧಿಯ ಅನ್ನುವಂಥ ಒಂದು ಸಂದರ್ಭವನ್ನ ಮತ್ತು ಈ ಪ್ರಯತ್ನಾತ್ ಅನ್ನುವುದನ್ನ ಮನನ ಮಾಡಿಕೊಳ್ಳುವುದಕ್ಕೆ ಅನುಕೂಲಕರವಾಗಿ ನಾವು ಈಗ ನೋಡಿದಂತ 2 ಪರ್ವ ದಿನಗಳು, ಈಗ ತಾನೇ ಕಳೆದು ಬಂದಿರುವಂತ ನರಕ ಚತುರ್ದಶಿ ಮತ್ತು ಬಲಿಪಾಡ್ಯಮಿ ಅದಕ್ಕೆ ನಿದರ್ಶನವಾಗಿ ಇದೆ. ಅದನ್ನ ಅಂದ್ರೆ ಅದಕ್ಕೆ ಹತ್ತಿರವಾಗೇ ಈ ವಿಚಾರ ಬರ್ತಾ ಇರೋದ್ರಿಂದ ಒಂದು ಬಾರಿ ಮನನ ಮಾಡ್ಕೊಂಡ್ರೆ, ಯಾಕೆ ಜೀವಿಗಳು ಜಡಧಿಗಳು ಆಗ್ತಾರೆ ಅಂದ್ರೆ, ಎಲ್ಲರೂ ಕೂಡ ಈ ಒಂದು ಮೊದಲೇ ಹೇಳಿದಂತೆ ವಿಷಯಗಳ ವ್ಯಾಪ್ತಿಯಲ್ಲಿದ್ದು, ವಿಷಯ ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳು, ಅದು ಏನ್ ಮಾಡುತ್ತೆ, ಜೀವಿಗಳನ್ನ ನನಗ್ ಬೇಕು ಅಂತ ಕೂಗು ಹಾಗೆ ಮಾಡುತ್ತೆ. ಸ್ವಲ್ಪ ಉಳ್ಳವರು ಧನಿಕರು ಐಶ್ವರ್ಯವಂತರಾದ್ರೆ ಗೊತ್ತಾಗದೆ ಆದ್ರೂ ಅದನ್ನ ಕಬಳಿಸೋದಕ್ಕೆ, ಬೇರೆಯವ್ರ ಮುಂದೆ ಅವಮಾನ ಆಗದೆ ಇರುವಂತೆ ಹಾಗೆಲ್ಲ ಮಾಡೋದನ್ನ ನೋಡ್ತೇವೆ. ಒಟ್ಟಿನಲ್ಲಿ ಮಾನವರನ್ನು ಕಾಯಯತಿ, ಕಿರುಚುವಂತೆ ಮಾಡುತ್ತೆ. ನಂಗ್ ಬೇಕು ಅಂತ. ಅದು ನರಕ. ಅದರಿಂದ ನರಕ ಅಂದ್ರೆ ನಾವು ನೋಡಿರುವಂತೆ, ಅದು ಕೂಡ ನೋಡಿ ತಾತ್ವಿಕವಾದ ಶಬ್ದದ ಇದರಲ್ಲೇ ತಗೊಂಡ್ರೆ ಭೂಮಿಯ ಪುತ್ರ ಅವನು. ಆದ್ರಿಂದ ಭೂಮಿ ಅಂದಾಗ ಮತ್ತೆ ನಾವೇ ಈ ಇದರ ಒಳಗೆ ಬರುವಂಥವರು. ಹಾಗಿರುವಂತ ನಮ್ಮೊಳಗೆ ಈ ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಏನು ಮಾಡುತ್ತೆ, 14 ಕುಣಿಸುತ್ತೆ. 14 ಯಾವುದು? ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ 10, 4 ಚಿತ್ತ ಮನ ಬುದ್ಧಿ, ಅಹಂ ನಾನ್. ಆ ಅಹಂ ಈ 14 ಸೇರಿ, ಆದ್ರಿಂದಲೇ ನರಕ ಚತುರ್ದಶಿಯಾಗಿ ಅದು ನಮ್ಮನ್ನು ಏನ್ ಮಾಡುತ್ತೆ, ಈ ಬೇಕುಗಳ ಬಂಧನದಲ್ಲಿ ಸಿಲುಕಿಸಿ, ಅದಕ್ಕೆ ದೃಷ್ಟಾಂತ ನರಕ ಮಾಡಿದ್ದೇನು, ಲೋಕವನ್ನೆಲ್ಲ ಗೆದ್ದ, ಲೋಕದಲ್ಲಿರುವ ವಿಶೇಷವಾದದ್ದನ್ನೆಲ್ಲ ತಂದುಕೊಂಡ. ಬರೀ ನರಕನೇ ಅಲ್ಲ, ರಾವಣ ಅದು ಶಬ್ದ ಅದೇ ಕಿರ್ಚು ಅಂತ. ಯಾತಕ್ಕೆ ಅವನಿಗೆ ಕಿರ್ಚೋದು? ಎಲ್ಲ ಲೋಕಪಾಲಕರನ್ನ ಗೆದ್ದುಕೊಂಡು ಬಂದ, ಲೋಕಪಾಲಕರ ಎಲ್ಲಾ ಆಸ್ತಿಯನ್ನು ತಗೊಂಡು ಬಂದ. ಆ ನಂತರ ಕೈಲಾಸಕ್ಕೆ, ಆತ್ಮಲಿಂಗಕ್ಕೆ, ಪರಮಾತ್ಮನ ಸತಿಯಾದಂತ ಪಾರ್ವತೀ ದೇವಿಗೆ ಕಣ್ಣು ಹಾಕಿದಾಗ ನಂದಿ ಹೇಳಿದ ಮಾತನ್ನು ಕೇಳಿಸಿಕೊಳ್ಳದೆ ಅವನು ಕೈಲಾಸವನ್ನೇ ಎತ್ತೋದಕ್ಕೆ ಹೊರಟಾಗ ಅವನ ಎಲ್ಲ ಕೈಗಳು ಕೈಲಾಸದ ಅಡಿಯಲ್ಲಿ ಸಿಲುಕಿಕೊಂಡಾಗ ಕಿರ್ಚಿತ. ಹಾಗೆ ಆ ಕಿರುಚುವಿಕೆ ಇದೆಯಲ್ಲ, ನರಾನ್ ಕಾಯಯತಿ. ಅದೇ ರೀತಿಯಲ್ಲಿ ನರಕನೂ ಕೂಡ ಎಲ್ಲರದು, ಇಂದ್ರನ ಲೋಕದ ಉಚ್ಚೈಶ್ರವಸ್ಸನ್ನ, ಐರಾವತವನ್ನ, ಕುಬೇರನ ಐಶ್ವರ್ಯವನ್ನ, ವರುಣನ ಛತ್ರಿಯನ್ನ, ಎಲ್ಲ ಅವರವರದೆಲ್ಲವನ್ನ ಹೊತ್ಕೊಂಡು ಬಂದು ಕೊನೆಗೆ ದೇವತೆಗಳ ತಾಯಿಯಾದ ಅದಿತಿಯ ಬೆಂಡೋಲಿಗೂ ಕೈ ಹಾಕಿದ ಅನ್ನುವಾಗ
ಅದು ತಾನೇ ನರಾನ್ ಕಾಯಯತಿ. ಆ ಬೇಕುಗಳಿಗೆ ಭಾರ ಇಲ್ಲ. ಅದನ್ನೇ ಮತ್ತೆ ಮತ್ತೆ ನಾವು ನೆನಪು ಮಾಡಿಕೊಳ್ಳೋದು ನಚಿಕೇತನ ಮಾತುಗಳನ್ನ. ಮನುಷ್ಯರನ್ನ ಇದು ತೃಪ್ತಿಪಡಿಸಲ್ಲ. ನ ತರ್ಪಣೀಯ ಮನುಷ್ಯ. ವಿತ್ತ ಅಂದ್ರೆ ರೂಪ ಸಂಪತ್ತು, ಏನು ಗುಣ ಸಂಪತ್ತು, ಐಶ್ವರ್ಯ ಸಂಪತ್ತು ಎಲ್ಲ ತಗೊಂಡ ರೂಪದಲ್ಲಿ ತಗೊಂಡ್ರೆ ಯಾವುದು ಮನುಷ್ಯನನ್ನ ತೃಪ್ತಿಪಡಿಸುವಂಥದ್ದಿಲ್ಲ. ಆದ್ರಿಂದ ಅದು ಏನ್ ಮಾಡ್ಬಿಟ್ಟಿದೆ, ಬಂಡು ಮಾಡ್ಬಿಟ್ಟಿದೆ ಜೀವಿಗಳನ್ನ. ಆ ಬಂಧನದಿಂದ ಬಿಡಿಸೋದಕ್ಕೆ ನಿನಗೆ ಮಾತ್ರ ಸಾಧ್ಯ ಇದೆ. ಅದಕ್ಕೆ ನಿದರ್ಶನವಾಗಿ ನೀನು ನರಕನನ್ನು ತೋರಿಸ್ತಿದೀಯೇ, ಬಲಿಯನ್ನು ಕೂಡ ನೀನು ನಿನ್ನ ಒಂದು ಕೃಪಾ ಮಾತ್ರದಿಂದ ಹೇಗೆ ಉದ್ಧರಿಸಿದೆ, ರಕ್ಷಿಸಿದೆ. ಬಲಿಯಲ್ಲಿ ಇರುವಂತದ್ದೇನು, ಅಭಿಮಾನ. ಅಭಿಮಾನ ಎಂಬುದು ಎಲ್ಲ ಜೀವಿಗಳಿಗೂ ಕೂಡ ಅಭಿಮಾನ ಅಂದ್ರೆ ಅಭಿಮಾನ ಇರಬಾರ್ದು ಅಲ್ಲ. ಗರ್ವೋಭಿಮಾನೋಹಂಕಾರ ಅಂತ ಅಮರಕೋಶ ಹೇಳುತ್ತೆ. ಪರಮಾತ್ಮ ಭಾವವನ್ನ ಮರೆಸಿ ನಾನು 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 ಎಂಬ ಭಾವವನ್ನ ಎತ್ತರಕ್ಕೆ ಒಯ್ಯಿದ್ರೆ ಅದು ಪರಮಾತ್ಮನಿಗೆ ಸರಿ ಅಂತ ಅನ್ಸೋದಿಲ್ಲ. ಆದ್ರಿಂದಲೇ ಭಕ್ತಿ ಉಂಟಾಗಬೇಕು ಅನ್ನೋದಾದ್ರೆ ನಾರದರು ಭಕ್ತಿ ಸೂತ್ರದಲ್ಲಿ ಹೇಳುವಾಗ ಏನಂತ, ಈಶ್ವರಸ್ಯಾಪಿ ಅಭಿಮಾನ ದ್ವೇಷಿತ್ವಾತ್ ದೈನ್ಯ ಪ್ರಿಯತ್ವಾತ್ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಅಂದ್ರೆ ಕರ್ಮಯೋಗ, ಜ್ಞಾನ ಯೋಗ, ಬೇರೆ ಬೇರೆ ಯೋಗಗಳು ಇದೆಯಲ್ಲ, ಆ ಎಲ್ಲ ಯೋಗದಲ್ಲಿ ನಾನು ಸಾಧಕ, ನಾನು ಸಾಧನೆ ಮಾಡ್ತಾ ಇದ್ದೇನೆ ಅನ್ನುವ ಭಾವ, ನಾನು ಮಾಡಿದ ಸಾಧನೆಗೆ ಈ ಒಂದು ಫಲ ದೊರಕ್ತಾ ಇದೆ, ಈ ಭಾವ ಅಲ್ಲಲ್ಲಿ ಎಲ್ಲೋ ಇಣುಕು ಬಿಡುತ್ತೆ. ಆದ್ರಿಂದ ಭಕ್ತಿಯಲ್ಲಿ ಆ ನಾನೆಂಬ ಭಾವ ಬರದಂತೆ ಪರಿಪೂರ್ಣವಾಗಿ ದೂರ ಆಗಬೇಕಾದ್ರೆ ಈ ದೈನ್ಯ ಭಾವ ಅನ್ನುವುದು ಇರಬೇಕು ಅನ್ನುವುದನ್ನ ನಾರದರು ತೋರಿಸ್ತಾರೆ. ಆ ರೀತಿಯಲ್ಲಿ ಪರಮಾತ್ಮನ ಒಂದು ಕರುಣೆಯನ್ನ ಇಲ್ಲಿ ಬೇಡ್ತಾ, ಆ ಪರಮಾತ್ಮ ಹೇಗೆ ಅಭಿಮಾನಿಯಾಗಿದ್ದಂಥ ಬಲಿಯನ್ನ, ಆ ಬಲಿಯ ಒಂದು ಕಾರಣ, ಅಭಿಮಾನಕ್ಕೆ ಏನೇನು ಕಾರಣ ಅಂತ ಅಲ್ಲೇ ಭಾಗವತದಲ್ಲೇ ಪರಮಾತ್ಮ ಹೇಳ್ತಾನೆ. ಜನ್ಮ, ಕರ್ಮ, ವಯಃ, ರೂಪಂ, ವಿದ್ಯಾ, ಐಶ್ವರ್ಯ, ಧನ, ಇದೇ ಮೊದಲಾದು ಇವೆಲ್ಲವೂ ಕೂಡ ಅಭಿಮಾನಕ್ಕೆ ಕಾರಣ. ಅದೇನ್ ಮಾಡುತ್ತೆ, ಪರಮಾತ್ಮನನ್ನ ಮರೆ ಮಾಡಿಸುತ್ತೆ. ಆದ್ರಿಂದ ನಾನೇನ್ ಮಾಡ್ತೀನಿ, ಅಲ್ಲಿ ನೋಡಿ ಪರಮಾತ್ಮನ ಕೃಪೆ ಅದು. ನಾನೇನ್ ಮಾಡ್ತೀನಿ, ಅವುಗಳನ್ನ ದೂರ ಮಾಡ್ತೀನಿ. ಅದರಿಂದ ಯಾವಂತೋ ವಿಷಯ ಪ್ರೇಷ್ಠಾ, ಎಷ್ಟು ಪ್ರಪಂಚದಲ್ಲಿ ವಿಷಯಗಳಿದೆಯೋ ಅಂದ್ರೆ ಎಷ್ಟು ಶಬ್ದಗಳು, ಎಷ್ಟು ರೂಪಗಳು, ಎಷ್ಟು ರಸಗಳು, ಎಷ್ಟು ಏನೇನಿದೆಯೋ, ಎಷ್ಟಿದೆಯೋ, ಅದೇ ತಾನೇ ನಾವು ಹಿಂದೆ ನೋಡಿದ್ವಿ ಯಯಾತಿ ಹೇಳಿದ ಮಾತನ್ನ. ಆ ರೀತಿಯಲ್ಲಿ ಇರುವುದೆಲ್ಲ ಇದ್ರೂ ಕೂಡ ಎಲ್ಲ ನನ್ನೊಬ್ಬನದೇ ಆಗಿದ್ರು ತೃಪ್ತಿ ಎನ್ನುವುದು ಇಲ್ಲ. ಅದೆಲ್ಲ ಯಾವುದರಿಂದ, ಈ ವಿಷಯಗಳು ಬೇಕು 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 ಎನ್ನುವ ಆ ಕೂಗುವಿಕೆಯಿಂದ. ಆದ್ರಿಂದನೇ ನಮಗೆ ಈ ಒಂದು ಶಿವಾನಂದ ಲಹರಿಯ ತತ್ವಕ್ಕನುಗುಣವಾಗಿ ಈ ಪರ್ವಗಳು ಕೂಡ ಬಂದು ಆ ತತ್ವವನ್ನ, ಪರ್ವಗಳ ತತ್ವವನ್ನ ತಿಳಿಸ್ತಾ ಪರಮಾತ್ಮನ ಪಾದಾರವಿಂದಗಳನ್ನ ಆಶ್ರಯಿಸಿದರೆ ಪರಮಾತ್ಮ ಈ ನರಕ ಭಾವದಿಂದ ನಮ್ಮನ್ನ ಬಿಡುಗಡೆ ಮಾಡ್ತಾನೆ. ಹಾಗೆ ಅಭಿಮಾನ, ಪರಮಾತ್ಮ ಹೇಳಿದಂತೆ ಜನ್ಮ, ಕರ್ಮ, ವಿದ್ಯಾ, ವಯ, ರೂಪ, ಐಶ್ವರ್ಯ, ಈ ಎಲ್ಲ ಸ್ಥಾನ, ಧನ ಎಲ್ಲದರಿಂದ ನಮ್ಮನ್ನು ಬಿಡುಗಡೆ ಮಾಡ್ತಾನೆ ಅನ್ನುವ ಒಂದು ತತ್ವವನ್ನ ನೆನಪು ಮಾಡ್ಕೊಳ್ತಾ, ಆ ಪರ್ವ ದಿನಗಳ ಒಂದು ತತ್ವ ಏನಿದೆ, ಯಾತಕ್ಕೆ ಅದನ್ನ ಪರ್ವವಾಗಿ ಆಚರಣೆ ಮಾಡ್ತೇವೆ ಅನ್ನುವುದನ್ನ ನೆನಪು ಮಾಡ್ಕೊಳ್ತಾ, ಈಗ ಅಲ್ಲಿ ಪ್ರಯತ್ನಾತ್, ಯತ್ನ ಪೂರ್ವಕವಾಗಿ ನೀನು ನಮ್ಮನ್ನ ಕಾಪಾಡಲೇಬೇಕು. ಪ್ರಯತ್ನ ಪೂರ್ವಕವಾಗಿ ಕಾಪಾಡಬೇಕು ಅಂದ್ರೇನು, ಈಗ ಹೇಳಿದ್ವಲ್ಲ, ಜೀವಿ ತಾನಾಗಿ ತಾನು ಬರಲ್ಲ. ಆದ್ರಿಂದಲೇ ಗೀತಾಚಾರ್ಯ ಹೇಳಿದ್ದೇನು, ತೇಷಾಮೇವ ಅನುಕಂಪಾರ್ಥಂ ನಾಶಯಾಮ್ಯಹಂ ಅಜ್ಞಾನ ಜಂತಮಃ. ಅವರ ಮೇಲೆ ಅನುಕಂಪೆಯಿಂದ, ಹೇಗೆ ಕಂದನ ಮೇಲೆ ತಂದೆ ತಾಯಿಗಳು ಅನುಕಂಪೆಯಿಂದ, ಈ ಕಂದ ನಮ್ಮನ್ ಬಿಟ್ಬಿಟ್ಟು ಓಡ್ಬಿಡ್ತಾನೆ, ಇವನನ್ನ ಬಿಡಕ್ ಕೊಡಬಾರ್ದು, ಹೋಗ್ ಕೊಡಬಾರ್ದು ಅಂತ ತಮ್ಮ ಪ್ರೀತಿಯ ಒಂದು ಇದರಲ್ಲಿ ಕಟ್ಟಾಕ್ತಾರೆ. ಹಾಗೆ ಕಣ್ಣೇ ಕಾವಲಾಗಿದ್ದು ರಕ್ಷಿಸ್ತಾರೆ. ಆ ರೀತಿ ಪರಮಾತ್ಮನು ಪ್ರಯತ್ನಾತ್, ಯತ್ನ ಪೂರ್ವಕವಾಗಿ ಜೀವಿಗಳ ಸಂರಕ್ಷಣೆಯನ್ನ ಮಾಡಬೇಕಾದ್ದು ಅವನ ಕರ್ತವ್ಯ ಅನ್ನುವುದನ್ನ ಹೇಳ್ತಾರೆ.
ನನ್ ಕರ್ತವ್ಯ ವಿಷಯ ಅಲ್ಲ, ಪರಮಾತ್ಮನ ಕರ್ತವ್ಯ ಅನ್ನುವುದನ್ನ ಹೇಳ್ತಾ, ಅದಕ್ಕೆ ಯಾಕೆ ನಿನಗೆ ಬಿರುದು ಇದೆ, ದೀನಬಂಧು ಅನ್ನೋ ಬಿರುದಿದೆ, ನೀನು ದೀನರಾದವರಿಗೆಲ್ಲ ಪ್ರಭು ಅನ್ನೋದಿದೆ, ಪರಮ ಕೃಪಣ ರಕ್ಷಣಾತಿ ನಿಪುಣ ರಕ್ಷಾತಿ ನಿಪುಣ ಅಂತ ಎಲ್ಲ ಇದೆ ನಿನಗೆ. ಆದ್ರಿಂದ ದೀನನಾದ ನಾನು ನೀ ಬಂದಾಗ ನೀನ್ ಕೈ ಬಿಟ್ಬಿಟ್ರೆ ಅದಕ್ಕೆ ಬರುವಂತ ಮಾನವ ಅಪಮಾನವ ನಿನಗ್ ಸೇರಿದ್ದು, ನಂದಲ್ಲ ಅನ್ನುವಂತೆ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಲ್ಲೂ ಕೂಡ, ದೇವರೇ ನಾನಂತೂ ಭಂಡ ಮೊಂಡ, ನಾನು ನಿನ್ನ ನೋಡದೆ ಇದ್ರೆ ನೀನು ನನ್ನ ಕೈ ಬಿಡ್ಬೇಡಪ್ಪ ಅನ್ನುವ ಒಂದು ದೈನ್ಯ ಭಾವ ಅಲ್ಲಿರೋದು. ಶಬ್ದದಲ್ಲಿ ಹೇಳುವಾಗ ನಿಂಗೆ ಅವಮಾನ ನಂಗಲ್ಲ ಅಂತ ಅನ್ನೋ ಮಾತಿದ್ರೂ ಕೂಡ ನಾವಲ್ಲಿ ನೋಡ್ತಾ ಇರೋದೇನು, ದೇವರೇ ನನ್ನಂಥ ನನ್ನ ಕೈ ಬಿಡಬೇಡ ಅನ್ನುವ ಅಭಿಪ್ರಾಯ. ಅದನ್ನ ಮನನ ಮಾಡಿಕೊಂಡು, ಇದರ ಕೆಲವು ಅಂಶಗಳನ್ನೆಲ್ಲ ಅವತ್ತು ನಾವು ಹೇಳ್ಕೊಂಡಿದ್ದೇವೆ. ಮನನ ಮಾಡ್ಕೊಳ್ತಾ ಈಗ 15ನೆಯ ಶ್ಲೋಕಕ್ಕೆ ಬರ್ತಾ ಇದ್ದೇವೆ. ಉಪೇಕ್ಷಾ ನೋಚೇತ್ ಉಪೇಕ್ಷಾ ನೋಚೇತ್ ಕಿಂನ ಹರಸಿ ಭವಧ್ಯಾನ ವಿಮುಖಾಂ ದುರಾಶಾ ಭೂಯಿಷ್ಠಾಂ ವಿಧಿಲಿಪಿಂ. ಉಪೇಕ್ಷಾ ನೋಚೇತ್ ಕಿಂ ನ ಹರಸಿ ಭವಧ್ಯಾನ ವಿಮುಖಾಂ ದುರಾಶಾ ಭೂಯಿಷ್ಠಾಂ ವಿಧಿ ಲಿಪಿಂ. ಅಶಕ್ತೋ ಯದಿ ಭವಾನ್ ಶಿರಸ್ತದ್ವೈಧಾತ್ರಂ ನ ಖಲು ಸುವೃತ್ತಂ ಪಶುಪತೆ. ಯದಿ ಅಶಕ್ತೋ ಯದಿ ಭವಾನ್ ಶಿರಸ್ತದ್ವೈಧಾತ್ರಂ ನ ಖಲು ಅದು ನ ಖಲು ಒಂದು ಇದು ಮಾಡ್ಕೊಳ್ಬೇಕು. ಸುವೃತ್ತಂ ಪಶುಪತೆ ಕಥಂ ವಾ ನಿರ್ಯತ್ನಂ ಕರನಖ ಮುಖೇನೈವ ಲುಲಿತಂ. ಕರ ನಖ ಮುಖೇನೈವ ಲುಲಿತಂ. ನೀನು ನಾವಿಷ್ಟು ಬೇಡ್ಕೊಂಡಾಗ ಉದಾಸೀನ ಮಾಡ್ತಿದೀಯಾ ಅಂತ ಅನ್ನೋಣ ಅಂದ್ರೆ, ಇಷ್ಟು ಬೇಡ್ತಾ ಇದೀವಲ್ವಾ, ದೀನರಪ್ಪ ನಾವು, ಕೈ ಬಿಡ್ಬೇಡಪ್ಪ ಅಂತ. ಮತ್ತೆ ಈ ಅಸಾರವಾದ ಸಂಸಾರದಲ್ಲಿ ವಿಷಯಗಳನ್ನೇ ಸಾರ ಅಂತ ತಿಳ್ಕೊಂಡು ಶಬ್ದಸ್ಪರ್ಶ ರೂಪ ರಸಗಂಧಗಳು ಅವುಗಳೊಡನೆ ಇಂದ್ರಿಯಗಳ ಸಂಬಂಧ, ಅದಕ್ಕೆ ಕುಣಿತಾ ಇದ್ದೀವಿ. ಆದ್ರೂ ನೀನು ನಮ್ಮನ್ನ ಉಪೇಕ್ಷೆ ಮಾಡ್ತೀಯಾ ಅನ್ನೋದಾದ್ರೆ, ನಿಜವಾಗಿ ನಿನಗ್ ನಮ್ಮ ಮೇಲೆ ಉಪೇಕ್ಷೆ ಇಲ್ಲ ಅನ್ನೋದಾದ್ರೆ, ನಾವು ಧ್ಯಾನಕ್ಕೆ ಕೂತಾಗ ನಮ್ ಮನಸ್ಸು ಯಾಕೆ ಚಂಚಲ ಬಿಡ್ತೀಯ? ನಮ್ ಮನಸ್ಸು ಚಂಚಲ ಆಗಕ್ ಕೊಡಬಾರ್ದಲ್ವಾ ನೀನು? ನಮ್ಮ ಮೇಲೆ ನೀನು ಉಪೇಕ್ಷೆ ಮಾಡ್ಲಿಲ್ಲ ಅನ್ನೋದಾದ್ರೆ, ಉಪೇಕ್ಷಾ ನೋಚೇತ್, ನಮ್ ಮೇಲೆ ನಿನಗೆ ಉಪೇಕ್ಷೆ ಇಲ್ಲ ಅನ್ನೋದಾದ್ರೆ, ಭವತ್ ಧ್ಯಾನ, ನಿನ್ನನ್ನ ಧ್ಯಾನ ಮಾಡಕ್ಕೆ ಅಂತ ಬಂದಿದ್ದೀವಿ. ಧ್ಯಾನ ಮಾಡ್ಬೇಕು ಅಂತ ಇವತ್ತು ಏನಾದ್ರೂ ಆಗ್ಲಿಪ್ಪ, ನಾನು 1 ಗಂಟೆ ಕಣ್ಣು ತೆರೆಯೋದಿಲ್ಲ, ಯಾರ್ ಬೇಕಾರ್ ಬರ್ಲಿ, ಏನ್ ಬೇಕಾರ್ ಮಾಡ್ಲಿ, ಧ್ಯಾನ ಮಾಡ್ಲೇಬೇಕು ಅಂತ ಸಂಕಲ್ಪ ಮಾಡ್ಕೊಂಡು, ಮೊದಲೇ ದೇವರ ಮನೆಯೆಲ್ಲ ಶುದ್ಧ ಮಾಡ್ಕೊಂಡು ಎಲ್ಲ ಸಿದ್ಧ ಮಾಡಿ ಮನಸ್ಸಿನಲ್ಲೂ ಸಿದ್ಧರಾಗಿ ದೇವರ ಮನೆಗೆ ಹೋಗಿ ಕೂತ್ರೆ, ಇನ್ನು ಕಣ್ಣು ಮುಚ್ಚಿಲ್ಲ, ಎಲ್ಲಿ 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 ಯಾವ ಯಾವ ಲೋಕ ಬೇಕಾದ್ರೆ ಸುತ್ತಕೊಂಡು ಬರುತ್ತೆ ಈ ಮನಸ್ಸು. ಹೀಗೆ ಮಾಡಿದ್ ನೀನಲ್ವಾ? ಭಗಧ್ಯಾನ ವಿಮುಖ, ಹೋಗ್ಲಿ ಇಂದ್ರಿಯಗಳಲ್ಲಿ ಈಗ ತಾನೇ ಹೇಳಿದ್ವಲ್ಲ ನರಕ. ದುರಾಶಾ ಭೂಯಿಷ್ಠಾಂ, ಆಸೆ ಸರಿ, ದುರಾಶೆ ಅದು ಸರಿ, ಭೂಯಿಷ್ಠ ಕೊನೇನೇ ಇಲ್ಲ ಕಣಪ್ಪ. ಇದನ್ ಯಾರು ಬರ್ದಿದ್ದು? ವಿಧಿ ಲಿಪಿ ನೀ ತಾನೆ ಅಂತ ಕೇಳ್ತಾ ಇದ್ದಾರೆ. ನಿನಗೆ ಉದಾಸೀನ ಇಲ್ಲ ಅಂದ್ರೆ ಆ ಹಣೆ ಬರ ಬರಿಬಾರ್ದಲ್ವಾ? ನನಗೆ ಅಂತ ಹಣೆ ಬರ ಬರಿಬಾರ್ದು. ನಿನ್ನ ಧ್ಯಾನದಿಂದ ನಾನು ವಿಮುಖನಾಗದಂತೆ ಇರುವ ಹಣೆ ಬರ ಬರಿಬೇಕು. ಆಸೆಗಳ ಪಾಶಕ್ಕೆ ಬೀಳದಂತೆ ಇರುವ ಹಣೆ ಬರ ಬರಿಬೇಕು. ನಿನಗೆ ನನ್ನ ಮೇಲೆ ಉದಾಸೀನ ಇಲ್ಲ ಅನ್ನೋದಾದ್ರೆ, ಹೋಗ್ಲಿ ನಾನೇನಪ್ಪ ಮಾಡ್ಲಿ, ನಾನು ದುರ್ಬಲ, ನನ್ಗೇನು ಶಕ್ತಿ ಇಲ್ಲ, ನಿನ್ ಕರ್ಮ, ನಿನ್ ಹಣೆ ಬರ, ನೀನು ಜನ್ಮ ಜನ್ಮದಿಂದ ರಾಗ ಅವಿದ್ಯ ಅಸ್ಮಿತ ರಾಗ ದ್ವೇಷ ಅಭಿನಿವೇಶ ಎಲ್ಲ ಹೊತ್ಕೊಂಡ್ ಬಂದಿದೀಯಾ, ನನ್ಗೇನ್ ಮಾಡಕ್ಕಾಗುತ್ತೆ ಅಂತೀಯ. ಅಶಕ್ತ ಚೇತ್, ನೀನು ಅಶಕ್ತ ಅನ್ನೋದಾದ್ರೆ, ಅಶಕ್ತ ಯದಿ ಭವಾನ್, ಅಶಕ್ತ ನೀನು ಅನ್ನೋದಾದ್ರೆ ಅದ್ ಹೆಂಗಪ್ಪ? ಬ್ರಹ್ಮನ ತಲೆನ ಟುಕ್ಕಂತ ಬರೀ ಒಂದು ಗಿಳ್ಳಿ ತರ ಕಿತ್ತಾಕ್ಬಿಟ್ಟಿಯಲ್ಲ,
ಅದ್ ಹೆಂಗಾಯ್ತು ಅಂತ ಕೇಳ್ತಾ ಇದ್ದಾರೆ. ಶಿರಹ ತದ್ವೈ ಧಾತ್ರಂ, ಆ ಬ್ರಹ್ಮನ ತಲೆ, ಅದನ್ನ ನಖಲು ಕೇವಲ ಉಗುರು, ಅದರಲ್ಲಿ ಸುವೃತ್ತಂ, ಅವನೇನು ಬ್ರಹ್ಮ, ಅವನಲ್ಲಿ ಇದ್ದಂಥ ನಡೆ ಏನು ಉತ್ತಮವಾದ ನಡೆನೆ. ಅಂಥ ಅವನ ಆ ಬ್ರಹ್ಮನ ತಲೆಯನ್ನ ನೀನೇನ್ ಮಾಡಿದೆ, ನಿರ್ಯತ್ನಂ, ಯಾವ ಪ್ರಯತ್ನ ಇಲ್ಲ, ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ಯತ್ನಾತ್ ಅಂತ ಬೇಡ್ತಾ ಇದ್ದೇವೆ. ಆ ಬ್ರಹ್ಮನಿಗೆ ನಿರ್ಯತ್ನಂ, ಸ್ವಲ್ಪನೂ ಕಷ್ಟ ಇಲ್ಲದೆ ಏನ್ ಮಾಡಿದೆ, ಕರನಖ, ಕೈಯಿನ ನಖ, ಉಗುರು, ಆ ಉಗುರಿನ ಮುಖ ತುದಿ ಅಷ್ಟರಿಂದ ಹೀಗಂದು ತೆಗೆದ್ಬಿಟ್ಟಿಯಲ್ಲ, ಒಳ್ಳೆ ಸಣ್ಣ ಈಗ ತಾನೇ ಚಿಗುರ್ತಾ ಇರುವ ಚಿಗುರಿನ ತುದಿಯನ್ನ ಹೀಗಂದ್ರೆ ಮುರಿದೋಗುತ್ತಲ್ಲ, ಹಾಗೆ ಅವನ ತಲೆ ತೆಗೆದ್ಬಿಟ್ಟಿಯಲ್ಲ, ಅದು ಮಾತ್ರ ಶಕ್ತಿನ, ಅದಕ್ಕೆ ಮಾತ್ರ ನಿನ್ ಸಾಮರ್ಥ್ಯ ಇದೆಯಾ ಅಂತ ಕೇಳುವುದರ ಮೂಲಕ ಹೇಳ್ತಿರೋದೇನು, ಪರಮಾತ್ಮ ನಾನು ಜನ್ಮ ಜನ್ಮಾಂತರಗಳ ಕರ್ಮವನ್ನ ಬರ್ಕೊಂಡು ಬಂದಿರೋದು ಹೌದಿರ್ಬೋದಪ್ಪ, ನೀನು ಕರುಣೆ ತೋರಿದ್ರೆ ನಮ್ಮ ಕರ್ಮಗಳನ್ನ ನಿನಗೆ ಅಳಿಸಕ್ಕಾಗಲ್ವಾ? ಆಗುತ್ತೆ, ನೀನು ಕರುಣೆ ತೋರ್ಬೇಕು. ನಿನಗೆ ಅಸಾಮರ್ಥ್ಯ ಅನ್ನೋದು ಯಾವುದೂ ಇಲ್ಲ. ಮನುಷ್ಯರಿಗೆ ಅಸಾಮರ್ಥ್ಯ ಸರಿ, ಬ್ರಹ್ಮನಿಗೆ, ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ಅಸಾಮರ್ಥ್ಯ ಸರಿ, ಆದರೆ ನಿನಗೆ ಅಸಾಮರ್ಥ್ಯ ನಾನು ಒಪ್ಪಲ್ಲ. ಯಾಕೆ ಅಂದ್ರೆ ಆ ಬ್ರಹ್ಮ ಒಂದು ಸಲಿ ನಮ್ಗೆ ಕಥೆ ಗೊತ್ತಿದೆ. ಇಲ್ಲಿ ಇದು ಶಿವಪುರಾಣದಲ್ಲಿ ವಿದ್ಯೇಶ್ವರ ಸಂಹಿತ ಅಂತ ಒಂದು ಭಾಗ ಬರುತ್ತೆ, ಆರಂಭದಲ್ಲೇ ಇದೆ, ಅಲ್ಲಿ ಬರುವಂತ ಭಾಗ ಇದು. ಅಲ್ಲಿ ಬ್ರಹ್ಮ ತಾನು ಬಂದಿದ್ದಾನೆ, ಬಂದವನು ಎಲ್ಲ ಕಡೆ ನೋಡ್ತಾ ಇದ್ದಾನೆ, ಯಾರು ಇಲ್ಲ, ನಾನೊಬ್ನೇ ನಾನು ಅನ್ನುವ ಭಾವ ಅವನಲ್ಲಿ ತುಂಬುತ್ತಾ ಇದೆ. ಹಾಗೆ ಹೀಗೆಲ್ಲ ತಿರುಗಿದ್ದು ಗೊತ್ತಿದೆ, 4 ತಲೆ ಬಂತು, ಹೀಗಂದ 5ನೇ ತಲೆನೂ ಬಂತು, ನನ್ನಂಥವನು ಯಾರಿದ್ದಾರೆ ಅಂತ ಅವನು ಜಂಬ ಪಟ್ಕೊಳ್ತಾ ಇದ್ದಾನೆ, ಗರ್ವ ಪಡ್ತಾ ಇದ್ದಾನೆ. ಆಗ ಇನ್ನೊಬ್ಬ ಕಾಣಿಸ್ಕೊಂಡ, ಯಾರು ನೀನು ಅಂತ ಕೇಳಿದ, ತಾತ ಅಂತ ಕರೆದ. ತಾತ ಅಂದ್ರೆ ಯಾರು ಅಂತ ಕೇಳ್ದ. ನೀನು ಈ ತಾತ ಅಂತ ಯಾರನ್ನ ಕರೀತಿದೀಯ? ನಿನ್ನನ್ನೇ. ಸರಿ, ತಾತ ಅಂದ್ರೆ ಮಗು ಅಂತಾನೂ ಅರ್ಥ, ತಾತ ಅಂದ್ರೆ ತಂದೆ ಅಂತಾನೂ ಅರ್ಥ. ನೀನು ನನ್ನನ್ನು ಯಾವ ತರ ಕರೆದೆ ಅಂತ ಇನ್ನೊಬ್ಬ ಯಾರೋ ಕಾಣಿಸಿದ್ನಲ್ಲ, ಅವನನ್ನು ಕೇಳ್ದ. ಯಾವ್ದೋ ತರ ಕರೆದೆ, ಏನು ಈಗ ನೀನೇನ್ ನನ್ ತಾತನೇ, ನೀನೇನ್ ನನ್ ತಂದೆನೆ, ಹೀಗೆ ವಾದ ವಿವಾದ ಶುರುವಾಯ್ತು. ನಾನು ನಿನಗೆ ಕಾರಣಕರ್ತ ಕಣೋ, ನನ್ನ ಅಭಿಗಮನದಿಂದ ನೀನ್ ಬಂದಿರೋದು ಅಂತ ಇವನು ಕೂಗ್ಕೋತಾ ಇದ್ದಾನೆ. ಅವನು ಅದ್ ಹೇಗ್ ಸಾಧ್ಯ, ನೋಡು ನನಗೆ 5 ತಲೆ ಇದೆ, ನಾನು ಅಜ್ಞಾನಿ, ನಾನಿದು ಅಂತ ಇವನು ಹೇಳ್ತಿದ್ದಾನೆ. ಹೀಗೆ ಪರಸ್ಪರ ಇವರಿಬ್ಬರು, ಈಗ ನಿಮ್ಗೆ ಅರ್ಥ ಆಗಿದೆ, ಒಬ್ಬ ವಿಷ್ಣು, ಒಬ್ಬ ಬ್ರಹ್ಮ. ವಿಷ್ಣು ಅಂದಾಗ ನಮ್ಗೆಲ್ಲರಿಗೂ ಅತ್ಯಂತ ಭಕ್ತಿ ಇರುವಂತ ಪರಮ ವಿಷ್ಣು, ಮಹಾವಿಷ್ಣು ಅಲ್ಲ, ಸ್ಥಿತಿಕರ್ತನಾದಂಥ ವಿಷ್ಣು, ಸೃಷ್ಟಿಕರ್ತನಾದಂಥ ಬ್ರಹ್ಮ. ಇವರಿಬ್ಬರು ಹೀಗೆ ಕಿತ್ತಾಡ್ತಾ ಇದ್ದಾರೆ, ನಾನೇ ದೊಡ್ಡವನು, ನಾನೇ ಗ್ರೇಟ್. ಆಗ ಅವರ ಇಬ್ಬರ ಮಧ್ಯದಲ್ಲಿ ಒಂದು ದೊಡ್ಡ ಕಂಬ ಬಂದಂತೆ ಕಾಣಿಸ್ತು. ಇದ್ಯಾರಿ ದೊಡ್ಡ ತರ್ತಿರೋದು ಅಂತ ಬ್ರಹ್ಮ ಸಿಟ್ಟು ಮಾಡಿಕೊಂಡ. ಆದ್ಮೇಲೆ ನೋಡಿದ್ರೆ ಅದು ದಗದಗ ಉರಿತಾ ಇರುವ ಒಂದು ಜ್ವಾಲೆ ತರ ಕಾಣ್ತಾ ಇದೆ. ಆಗ ಇದೇನಿದು ಅಂತ ಯೋಚನೆ ಮಾಡ್ಕೊಂಡ್ರೆ ಮತ್ತೆ ಒಂದು ಸ್ತಂಭವಾಗಿ ಕಾಣ್ತಾ ಇದೆ. ಈಗ ಇವರಿಬ್ಬರೂ ಕೂಡ ಯೋಚನೆ ಮಾಡಿದ್ರು, ಈಗ ನನ್ಗೆ ನೀನು ಮಗನು, ನನಗೆ ನೀನು ತಂದೆನು, ಇದೆರಡು ನಿರ್ಣಯ ಆಗ್ಬೇಕಾದ್ರೆ ಇದು ಯಾವ್ದೋ ಇದೆಯಲ್ಲ, ಇದನ್ನ ನಾವು ನೋಡ್ಕೊಂಡ್ ಬಂದ್ಬಿಡೋಣ. ಇದರ ಮೂಲ ನೋಡಿ ಇದು ಯಾರು ಅಂತ ಕಂಡುಹಿಡಿದವ್ರು ತಂದೆ ಅಂತ ಬ್ರಹ್ಮ ನಿರ್ಣಯ ಮಾಡ್ದ. ಅಂದ್ರೆ ನಾನು ತಂದೆ ಅಂತ ಆಗ್ಬೇಕು ಅನ್ನಕ್ಕೋಸ್ಕರ. ಸರಿ, ಹಾಗೆ ಆಗಲಿ ಅಂತ ವಿಷ್ಣು ಒಪ್ಕೊಂಡ. ಒಬ್ರು ಮೇಲ್ಮುಖವಾಗಿ ಹೋಗೋದು, ಒಬ್ರು ಕೆಳಮುಖವಾಗಿ ಹೋಗೋದು ಅಂತ ನಿರ್ಣಯ ಮಾಡ್ಕೊಂಡ್ರು. ಇಬ್ರು ಕೂಡ ಅಲ್ಲಿ ಬೇರೆ ಬೇರೆ ವಿಷಯ ಇದೆ. ವಿಷ್ಣು ಒಂದ್ ಕಡೆಯಿಂದ ಹೋದ, ಬ್ರಹ್ಮನು ಹೋದ. ಇಬ್ರು ಅಲಿದ್ರು ಸಾವಿರಾರು ವರ್ಷಗಳ ಕಾಲ. ತುದಿನೇ ಕಾಣ್ಲಿಲ್ಲ. ಈ ಬ್ರಹ್ಮನಿಗೆ ಸಾಕನ್ನಿಸ್ತು, ಅರೆ ಇವನು ಯಾರ್ರಿ, ಇವನು ಎಲ್ಲೆಲ್ಲಿ ಹೋದ್ರು ಕೊನೆನೇ ಕಾಣ್ತಾ ಇಲ್ವಲ್ಲ, ಕೊನೆ ಕಂಡ್ರೆ ತಾನೇ ನಾವು ಇವನ ಯಾರು ಅಥವಾ ಇದು ಏನು ಅಂತ ತಿಳ್ಕೊಳ್ಳೋದು, ಹೇಗಿದನ್ನ ಇದು ಮಾಡೋದು ಅಂತ ಯೋಚನೆ ಮಾಡ್ತಾ ಬರ್ತಾ ಇರುವಾಗ ಅವನ ಕಣ್ಣು ಮುಂದಕ್ಕೆ ಒಂದು
ಕೇದಿಗೆಯ ದಳ ಕಾಣಿಸ್ತು. ನೀನ್ ಯಾರು ಅಂತ ಕೇಳ್ದ. ನಾನು ಇದ್ಯಾವುದನ್ನೋ ನೀವು ಹುಡುಕ್ತಾ ಇದ್ದೀರಲ್ಲ, ಅದ್ರ ತಲೆ ಮೇಲೆ ಇದ್ದವನು. ಅಂದ್ರೆ ಅದ್ರ ಮೊದಲು ನೀನ್ ನೋಡಿದೀಯ ಹಾಗಾದ್ರೆ? ಓಹೋ, ಎಲ್ಲಿದೆ? ಎಷ್ಟು ದೂರ ಇದೆ? ಹೇಗಿದೆ? ಅದ್ ಹೇಳಕ್ಕಾಗಲ್ಲಪ್ಪ. ಹೋಗ್ತಾ 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 ಹೋಗ್ತಾನೆ ಆದಿ ಅಂತ್ಯ ಇಲ್ಲದೆ ಇರೋದದು ಅಂತ ಹೇಳ್ತು ಕೇದಿಗೆ. ಆಗ ಬ್ರಹ್ಮ ಹೇಳ್ದ, ಏನಿವೆ ನೀನು ಆ ಇವನ ತಲೆನ ಮೇಲೆ ನೋಡಿದೀಯ ತಾನೆ? ಆದ್ರೆ ನಾನು ನಿನ್ನನ್ನು ನೋಡಿದ್ದೀನಿ. ನೀನೇನ್ ಮಾಡ್ಬೇಕು? ನಾನು ಇವನ ಮೇಲೆ ಆದಿ ಭಾಗನ ನೋಡಿದ್ದೀನಿ ಅಂದ್ರೆ ನೀನು ಎಸ್ ಅನ್ಬೇಕು. ಹೌದು, ಇವನ್ ನೋಡಿದಾನೆ ಅನ್ಬೇಕು. ಒಪ್ಕೋತೀಯಾ? ಓ ಆಗ್ಲಿ ಅಂದ. ಈಗ ಬ್ರಹ್ಮ ಆ ಕೇದಿಗೆಯನ್ನ ಕೈಯಲ್ಲಿ ಹಿಡ್ಕೊಂಡು ಬಂದ. ಆ ವೇಳೆಗೆ ವಿಷ್ಣು ಕೂಡ ಸುತ್ತಿ 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 ಸಾಕಾಗಿ ಮೇಲಕ್ಕೆ ಬಂದ. ಏನು ಕಂಡಿಯ ನೀನು ಅಂತ. ಇಲ್ಲಪ್ಪ, ನಾನ್ ಕಾಣ್ಲಿಲ್ಲ. ನೋಡಿದ್ಯಾ, ನಾನೇ ತಂದೆ ಅಂತ. ಇವನು ಏನು ತಂದೆ? ನೋಡು, ಆ ಕೇದಿಗೆಯನ್ನ ತಂದಿದ್ದೀನಿ. ಈ ಕೇದಿಗೆ ಎಲ್ಲಿತ್ತು? ಇದ್ಯಾವುದನ್ನೋ ಹುಡುಕ ಅದರ ತಲೆ ಮೇಲಿತ್ತು. ಅದರ ತಲೆ ಅಂತ ಇದು ಹೇಳಿ. ಈಗ ಬ್ರಹ್ಮಗೆ ವಿಪರೀತವಾದ ಜಂಬ ಬಂದು, ಏನು ತನ್ನ ಸಮಾನ ಇನ್ನೊಬ್ಬರಿಲ್ಲ ಅಂತ ಹೋಗ್ತಾ ಇದ್ದಾನೆ. ಅದೇ ಕಾಯತಿ ಜೋರು ಧ್ವನಿಯಲ್ಲಿ ಕಿರ್ಚಾಡ್ತಾ ಇದ್ದಾನೆ. ಆಗ ಯಾವ ಒಂದು ಸ್ತಂಭ ರೂಪದಲ್ಲಿ ಪರಮಶಿವ ಪ್ರಕಟಗೊಂಡಿದ್ನೋ, ಯಾವ ಪರಮಶಿವ ಈ ಬ್ರಹ್ಮ ವಿಷ್ಣು ಈಶ್ವರ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತರಾದಂತ ಸೃಷ್ಟಿ ಮಾಡಿದ್ನೋ, ಅವನು ಪ್ರಕಟಗೊಂಡ್ರೆ ಅವನಿಗೂ ಜೋರ್ ಮಾಡ್ತಿದ್ದಾನೆ. ತಕ್ಷಣ ಶಿವ ಏನ್ ಮಾಡ್ದ? ಅದನ್ನ ಇಲ್ಲಿ ಹೇಳ್ತಿರೋದು. ತನ್ನ 2 ಉಗುರುಗಳ ಸಣ್ಣ ತುದಿ, ಆ ತುದಿ ಹೀಗಂದೆ. ಅವನದು ಆ 5ನೇ ತಲೆ ಹೊರಟೋಯ್ತು. ಇವನು ಬಂದನಲ್ಲ, ಪ್ರಕಟಗೊಂಡನಲ್ಲ ಶಿವ, ಅವನಿಗೂ 5 ತಲೆ ಇತ್ತು. ನಮಗ್ ಗೊತ್ತಿದೆ, ಪಂಚಮುಖ ಶಿವ ಗೊತ್ತಿದೆ, ಈಶಾನ, ಅಘೋರ, ವಾಮದೇವ, ಇದೆಲ್ಲ ಅವನ ಇದು ಸ್ವರೂಪ ಗೊತ್ತಿದೆ. ಅವೆಲ್ಲ ಪರಮಶಿವನ ಪರಮತತ್ವಗಳು. ಆ 5 ತಲೆಯನ್ನ ನೋಡ್ಬಿಟ್ಟು ನೀನೇನ್ ನನಗೆ, ನನಗೂ 5 ತಲೆ ಅಂತ ಜಂಬ ಮಾಡ್ತಿದ್ನಲ್ಲ, ಅದಕ್ಕೆ ಬ್ರಹ್ಮನ 5ನೇ ತಲೆಯನ್ನು ಚಿವುಟು ಬಿಟ್ಟ. ಇದು ಎಲ್ಲರಿಗೆ ಗೊತ್ತಿರುವಂತ ಕಥಾಭಾಗ. ಹಾಗೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶಿರಹ ತದ್ವೈ ಧಾತ್ರಂ. ಧಾತ್ರಂ ಬ್ರಹ್ಮನ. ಎಂಥ ಬ್ರಹ್ಮ? ಸುವೃತ್ತಂ, ತನ್ನ ನಡೆಯನ್ನ ಸಾಧಿಸಿಕೊಂಡು ಬಂದಂತ, ತನ್ನ ಒಂದು ಇದನ್ನ ಸಾಧಿಸಿಕೊಂಡು ಬಂದಂತ ಆ ಧಾತ್ರನ ತಲೆಯನ್ನ ನಖಲು ಉಗುರಿನ ಒಂದು ಇದರಿಂದ ನೀನು ಕರನಖ ಮುಖೇನ, ಕೇವಲ ಕೈಗಳ ಉಗುರಿನ ಮುಖ, ತುದಿ, ಉಗುರಿನ ತುದಿ ಮಾತ್ರದಿಂದ ನೀನು ಹೀಗೆ ಲುಲಿತಂ ಅಂದ್ರೆ ಮುರಿದು ಹಾಕೋದು, ಕಿತ್ತಾಕ್ಬಿಡೋದು. ಮುರಿದು ಹಾಕೋದಕ್ಕೆ ನಖಲು ಸಾಧ್ಯ ಆಗ್ತಿರ್ಲಿಲ್ಲ ತಾನೆ. ಯಾವಾಗ? ಯದಿ ಅಶಕ್ತಃ ಭವಾನ್. ಬ್ರಹ್ಮ ನಮ್ಗೆಲ್ಲ ವಿಧಿಲಿಪಿ ಬರೆದು ಕಳ್ಸಿದಾನಲ್ಲ, ಅವನ ತಲೆನೇ ನೀನ್ ಕಿತ್ತಾಕ್ತೀಯ ಅನ್ನೋದಾದ್ರೆ ನಮ್ಮ ಹಣೆ ಬರಹನ್ ಬದಲಾಯಿಸಕ್ಕಾಗಲ್ವಾ ನಿಂಗೆ? ನಾನ್ ಇದನ್ನು ಒಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಿನ್ಗೆ ಮೇನ್ ಇರೋದೇನು? ನಮ್ ಮೇಲೆ ಉದಾಸೀನ. ಬಿದ್ದಿರ್ಲಿ ಬಿಡು, ಈ ಪ್ರಪಂಚದಲ್ಲಿ ಹೋಗ್ತಾ ಇರ್ಲಿ ಬಿಡು ಅಂತ. ಹಾಗಲ್ಲದೆ ಇದ್ರೆ ನೀನು ನಮ್ಮ ಹಣೆ ಬರ ಸರಿಗ್ ಬರೀಬೇಕಲ್ವಾ ಅಂತ ಕೇಳ್ತಾ ಇದ್ದಾರೆ. ಉಪೇಕ್ಷಾನೋ ಚೇತ್, ನಮ್ಮ ವಿಷಯದಲ್ಲಿ ನನಗೆ ಉಪೇಕ್ಷೆ ಇಲ್ಲ ಅನ್ನೋದಾದ್ರೆ, ಭವತು ಧ್ಯಾನ, ನಿನ್ನ ಧ್ಯಾನವನ್ನ ಮಾಡುವಾಗ ವಿಮುಖಾಂ, ಮನಸ್ಸು ಚಂಚಲವಾಗಿ ಹರಿದು ಹೋಗುತ್ತಲ್ಲ, ಅದನ್ನಾಗ್ಲಿ, ದುರಾಶಾ ಭೂಯಿಷ್ಠಾಂ, ಅನೇಕ ಆಸೆಗಳು ಭೂಯಿಷ್ಠ ಬೇಕಾದಷ್ಟು, ಅದರನ್ನ ವಿಧಿಲಿಪಿ, ನನ್ನ ಹಣೆ ಬರಹ ಅಂತ ನೀನು ಬರೆಸೋದನ್ನ ಉದಾಸೀನ ಮಾಡ್ಬೋದಿತ್ತಾನೆ. ನ ಹರಸಿ ಚೇತ್ ಕಿಂ, ನೀನು ಅಳ್ಸಕ್ಕಾಗ್ತಿರ್ಲಿಲ್ವಾ? ಅದನ್ನ ಹೀಗ್ ಒಂದ್ಸಲಿ ಅಂದ್ಬಿಟ್ರೆ ಆಯ್ತಪ್ಪ, ಅಳ್ಸೋಗ್ಬಿಡುತ್ತೆ. ನೀನ್ ಅದನ್ನು ಮಾಡ್ಲಿಲ್ಲ. ಹೋಗ್ಲಿ, ನನಗೆ ನಾನೇನಪ್ಪ ಮಾಡಕ್ಕಾಗತ್ತೆ? ನೀನ್ ಮಾಡಿರೋ ಕರ್ಮ, ನೀನ್ ಮಾಡಿರೋ ಕರ್ಮಕ್ಕೆ ಬ್ರಹ್ಮ ಇಂಥ ಸೃಷ್ಟಿ ಕೊಟ್ಟಿದ್ದಾನೆ ಅಂದ್ರೆ, ಆ ಬ್ರಹ್ಮನದೇ ತಲೆ ಸುಮ್ನೆ ಹೀಗಂದು ಓಡಿಸೋಂಥವ್ನಿಗೆ ನಿನಗ ಅಸಾಮರ್ಥ್ಯ ಇದೆಯಾ? ಅಸಾಮರ್ಥ್ಯನ ನಿಂದು ಅಂತ ಕೇಳ್ತಾ ಇದ್ದಾರೆ. ಆದ್ರಿಂದ ನೀನು
ಅಸಮರ್ಥನೂ ಅಲ್ಲ, ನೀನು ಉದಾಸೀನ ಮಾಡುವವನು ಅಲ್ಲ. ಯಾಕೆ ಮೇಲೆ ಹೇಳಿದ್ದೇವೆ ಏನದು? ಕೃಪಣ ರಕ್ಷ ಅತಿ ನಿಪುಣ ಅಂತ. ಆಮೇಲೆ ಏನ್ ಹೇಳ್ತಿದ್ದಾರೆ? ದೀನಾನಾಂ ಪ್ರಭು ಅಂತ, ಮತ್ತೆ ದೀನ ಪರಮ ಬಂಧು. ಹೀಗೆಲ್ಲ ಹೇಳ್ತಿರುವಾಗ ನೀನು ಏನು ಮಾಡ್ಬೇಕು? ನಮ್ಮ ಮೇಲೆ ಕರುಣೆಯನ್ನ ತೋರಿ ನಮ್ಮ ಮನಸ್ಸಿನಲ್ಲಿರುವ ಈ ವಿಪರೀತವಾದ ಚಂಚಲತೆಯನ್ನ ನೀನೇ ನಿವಾರಣೆ ಮಾಡಬೇಕು. ಇನ್ನು ನಮ್ಮ ಇಂದ್ರಿಯಗಳ ಆಹಾರವಾದಂತ ಶಬ್ದ ಸ್ಪರ್ಶ ರೂಪ ರಸಗಂಧಗಳ ಕಡೆಗೆ ಓಡಿ 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 ತಿಂದೆ 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 ಆಗಲೂ ಸಾಲಿಲ್ಲ, ಹೋದೆ ಸಾಲಿಲ್ಲ. ಬುದ್ಧಿಯಿಂದ ಆ ಇಂದ್ರಿಯಗಳನ್ನ ನೀನು ದೂರ ಮಾಡಬಲ್ಲೆ ಪ್ರಭೋ. ಈ ಎರಡನ್ನು ಮಾಡು ನೋಡಿ, ಅದೇ ನರಕ, ಅದೇ ಬಲಿ. ಆದ್ರಿಂದ ಇಲ್ಲಿ ಆ ಎರಡರ ಒಂದು ದೃಷ್ಟಾಂತವನ್ನ ಮತ್ತೆ ಹೇಳ್ತಾ ಇದ್ದಾರೆ. ಆದ್ರಿಂದ ನೋ ಉಪೇಕ್ಷಾ ಚೇತ್, ಉದಾಸೀನ ಇಲ್ಲ ಅನ್ನೋದಾದರೆ ಭವಧ್ಯಾನ ವಿಮುಖಾಂ, ನಿನ್ನ ಲಿಪಿ ಅನ್ನೋದು ಸ್ತ್ರೀಲಿಂಗ ಶಬ್ದ, ಆದ್ರಿಂದ ಭವಧ್ಯಾನ ವಿಮುಖಾಂ ಅಂತ ಕೊಟ್ಟಿದ್ದಾರೆ. ನಿನ್ನ ಧ್ಯಾನ ಮಾಡುವಾಗ ಚಂಚಲತೆ ವಿಮುಖತೆ ಉಂಟಾಗುವಂತಹುದನ್ನು, ದುರಾಶಾ ಭೂಯಿಷ್ಠಾಂ, ಅತ್ಯಧಿಕವಾದ ಆಸೆಯಿಂದ ಕೂಡಿರುವಂತ ವಿಧಿ ಲಿಪಿಂ, ಹಣೆಯ ಬರಹವನ್ನು ನ ಹರಸಿ ಕಿಂ, ನೀನು ಹೋಗಿಸ್ತಾ ಇರ್ಲಿಲ್ವೇನೋ? ನಿನಗೆ ಉದಾಸೀನ ಇಲ್ಲ ಅಂದ್ರೆ ನೀನ್ ಅದನ್ನ ಅಳಿಸ್ಬಿಡ್ತಾ ಇದ್ದೆ. ಇನ್ನು ಭವಾನ್, ನೀನು ಅಶಕ್ತಃ ಯದಿ, ನೀನು ಅಸಮರ್ಥ ಅನ್ನೋದಾದ್ರೆ ಧಾತ್ರಂ ಸುವೃತ್ತಂ ಧಾತ್ರಂ ಶಿರಃ ತತ್, ಚೆನ್ನಾಗಿ ಗಟ್ಟಿಯಾಗಿತ್ತು, ಏನು ಸುಮ್ನೆ ಸಿಕ್ಸಿದ್ದಾಗಿರ್ಲಿಲ್ಲ, ದೃಢ ಮೂಲವಾಗಿತ್ತು ತಲೆಗಳೆಲ್ಲ. ಅಂಥ ಗಟ್ಟಿಯಾಗಿದ್ದ ತಲೆನ ಸುಮ್ಮನೆ ಸುವೃತ್ತಂ ಧಾತ್ರಂ ಶಿರಃ ಏನ್ ಮಾಡ್ದೆ? ನಿರ್ಯತ್ನಂ, ಸ್ವಲ್ಪನೂ ಕಷ್ಟ ಇಲ್ಲದೆ, ಕರ ನಖ ಮುಖ ಅಷ್ಟರಿಂದ ಲುಲಿತಂ, ಕಿತ್ತಾಕ್ಬಿಟ್ಟೆ. ಒಂದ್ ತಲೆನ ಹೀಗ್ ಕತ್ತರ್ಸ್ ಹಾಕ್ಬಿಡಕ್ಕಾಗತ್ಯಾ? ಅದು ಉಗುರಿಂದ ಸುಮ್ಮನೆ ಒಳ್ಳೆ ಒಂದು ಹೂವನ್ನೋ ಒಂದು ಇದನ್ನೋ ಕಿತ್ತು ತರ ಕಿತ್ಬಿಟ್ಟಿಯಲ್ಲ. ಆದ್ರಿಂದ ನೀನು ಅಸಮರ್ಥನೂ ಅಲ್ಲ, ನೀನು ಉದಾಸೀನ ಮಾಡುವವನು ಆಗಬೇಡ ಅಂತ ಹೇಳ್ತಾ ಇದ್ದಾರೆ. ಉಪೇಕ್ಷಾ ನೋ ಚೇತ್ ಕಿಂ ನ ಹರಸಿ ಭವಧ್ಯಾನ ವಿಮುಖಾಂ, ದುರಾಶಾ ಭೂಯಿಷ್ಠಾಂ ವಿಧಿ ಲಿಪಿಮಶಕ್ತೋ ಯದಿ ಭವಾನ್ ಶಿರಸ್ತದ್ವೈ ಧಾತ್ರಂ ನ ಖಲು ಸುವೃತ್ತಂ ಪಶುಪತೆ, ಕಥಂ ವಾ ನಿರ್ಯತ್ನಂ ಕರನಖ ಮುಖೇನೈವ ಲುಲಿತಂ. ಆದ್ರಿಂದ ಪ್ರಭು, ನೀನು ನಮ್ಮ ಮೇಲೆ ಉಪೇಕ್ಷೆ ಮಾಡಬೇಡ. ಯಾಕೆಂದ್ರೆ ಅದನ್ನೇ ನಾವು ಗಜೇಂದ್ರನ ಮಾತಿನಲ್ಲಿ ಹೇಳಿರೋದೇನು? ನೀನು ನಮೋ 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 ನಮಸ್ತುಭ್ಯಂ ಅಸಖ್ಯ ವೇಗ ಶಕ್ತಿತ್ರಯಾಯಾಖಿಲ ಧೀಗುಣಾಯ. ನಿನ್ನ ಶಕ್ತಿ ಮೂರಿದೆಯಲ್ಲ, ಸತ್ವರಜಸ್ ತಮಸ್ಸು, ಅದು ಅಖಿಲ ಧೀ, ಎಲ್ಲ ಬುದ್ಧಿಗಳ ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ಅಸಖ್ಯ ವೇಗ, ಸಹಿಸಿಕೊಳ್ಳಲಾಗದ ವೇಗ, ಶಬ್ದ ಸ್ಪರ್ಶ ಸತ್ವರಜಸ್ ತಮೋ ಗುಣಗಳ ವೇಗ. ಅದರಲ್ಲಿ ರಜಸ್ಸಿಂದ ಕಾಮ ಏಷ ಕ್ರೋಧ ಏಷ ಎಲ್ಲ ನಮಗ್ ಗೊತ್ತಿದೆ. ವೇಗವನ್ನ ತಡ್ಕೊಳಕ್ಕಾಗಲ್ಲ. ಆ ವೇಗ ಬ್ರಹ್ಮ ವಿಷ್ಣು ಈಶ್ವರರನ್ನೇ, ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಸಂಕೀರ್ಣಗೊಳ್ಳುವಂತೆ ಮಾಡುವಂಥದ್ದು. ಅಂಥ ಒಂದು ವೇಗವನ್ನು ಅಸಖ್ಯ ವೇಗ ಶಕ್ತಿತ್ರಯಾಗಿರ ಈ ಗುಣಾಯ. ನೀನು ಏನ್ ಮಾಡ್ಬೇಕು? ಕರುಣೆ ತೋರ್ಬೇಕು. ನಾನು ಸೃಷ್ಟಿ ಮಾಡಿದ ಈ ಒಂದು ಇದರಿಂದ ಮಕ್ಕಳಲ್ಲಿ ಈ ಚಂಚಲತೆ ಇದೆ, ಅದರಿಂದ ಈ ಚಂಚಲತೆಯನ್ನು ನಾನು ಕಡಿಮೆ ಮಾಡಬೇಕು ಅಂತ ನೀನೇ ಕರುಣೆ ತೋರ್ಬೇಕಪ್ಪ. ನಾಯಂವೇದ ಸ್ವಮಾತ್ಮಾನ, ನನಗೆ ನಾನು ಅಂದ್ರೆ ಏನು ಗೊತ್ತಿಲ್ಲ. ಈ ಶರೀರದಲ್ಲಿರುವಂತಹ ಚಿತ್ತವನ ಬುದ್ಧಿ ಅಹಂಕಾರಗಳು ಗೊತ್ತಿಲ್ಲ. ಎಲ್ಲದರ ಪ್ರಭಾವದಿಂದ ನನ್ನನ್ನ ನೀನು
ಬೇಕು ಎಂಬುದಾಗಿ ಗಜೇಂದ್ರ ಬೇಡಿಕೊಳ್ತಾನೆ. ಹಾಗೆ ಇಲ್ಲಿ ಆಚಾರ್ಯರು ಈ ಒಂದು ಇದರ ಮೂಲಕ ಹೇಳ್ತಾ ಇರೋದು, ನಾವು ನಿನ್ನ ಒಂದು ಕೃಪೆಯಿಂದ ಈ ಮನಸ್ಸಿನ ಚಂಚಲತೆಗೆ ವಶರಾಗದಂತೆ, ನಿನ್ನ ಒಂದು ಮನಸ್ಸಿನಿಂದ ನಾವು ಈ ಒಂದು ಬಲಿಷ್ಠವಾದಂತ ಆಶಾಭೂಯಿಷ್ಠವಾದ ಇಂದ್ರಿಯಗಳ ಐಂದ್ರಿಯಿಕ ಜೀವನದಲ್ಲಿ ಸೆಳೆಯಲ್ಪಡದೆ ಇರುವಂತೆ ನಮ್ಮನ್ನು ರಕ್ಷಿಸು, ಕಾಪಾಡು. ಇನ್ನು ಯದಿ ಭವಾನ್ ಅಶಕ್ತ ಅನ್ನುವ ಮಾತು ಬಂದಾಗ ಅದಕ್ಕೆ ಅನೇಕ ನಿದರ್ಶನಗಳನ್ನ ಕೊಡ್ತಾರೆ. ನೀನು ನಿಜವಾಗಿ ಅಸಮರ್ಥ ಅನ್ನೋದಾಗಿದ್ರೆ, ಚಂದ್ರ ಎಂಥವನು? ಚಂದ್ರನಲ್ಲಿ ಒಂದ ಎರಡ ದೋಷ, ಅನೇಕ ದೋಷಗಳಿದೆ. ಅದೆಲ್ಲ ನಮಗೆ ಕಥೆ ಗೊತ್ತಿದೆ. ಚಂದ್ರ ಏನು ಮಾಡ್ದ ಅನ್ನೋದು ನಮಗೆ ಗೊತ್ತಿದೆ. 27 ಮಕ್ಕಳನ್ನ ಮಕ್ಕಳನ್ನ ಮದುವೆ ಮಾಡಿಕೊಂಡು ಒಬ್ಬಳಿಗೆ ಮಾತ್ರ ಪಕ್ಷಪಾತ ಮಾಡಿದ. ಅಷ್ಟೇ ಅಲ್ಲ, ಗುರುವಿನ ಮನೆಗೆ ಹೋಗಿ ಗುರುಪತ್ನಿಯಾದಂಥ ತಾರೆ ಇತ್ಯಾದಿ ಅನೇಕ ವಿಚಾರಗಳಿದೆ. ಆದ್ರೆ ಹಣೆ ಬರಹನ ಬದಲಿಸಕ್ಕಾಗಲ್ಲ, ನೀ ಹೇಳಕ್ಕಾಗಲ್ಲ ಅಂತ ಅವನನ್ನೇನ್ ಮಾಡಿದೆ? ದೋಷಾಕರ ಚಂದ್ರ, ದೋಷಗಳಿಗೆ ಆಕರ, ಅವನನ್ನ ತಲೆಯ ಮೇಲೆ ಹೊತ್ಕೊಂಡೆ. ಅಂದ್ರೆ ನಿನಗೆ ಅವನಲ್ಲಿರುವಂತ ಗುಣವನ್ನ ಎತ್ತಿ ಹೇಳಬೇಕು. ಅವನಿಂದ ಲೋಕ ತಂಪಾಗಿದೆ, ಶಾಂತಿಯನ್ನ ಹೊಂದಿದೆ, ಲೋಕದಲ್ಲಿ ಅಮೃತ ಕಿರಣಗಳು ಇದೆ ಅನ್ನುವಂತ ಗುಣಭಾಗವನ್ನ ಮೇಲೆತ್ತಿ ಹಿಡಿದೆ ಅಲ್ವಾ? ಹಾಗೆ ನಮ್ಮಲ್ಲೂ ಇರುವುದನ್ನ ನೀನ್ ಗ್ರಹಿಸಬಹುದು ತಾನೆ. ಆದ್ರಿಂದ ದೋಷಾಕರಸ್ಯ ಶಿರಸಿ ಸ್ಥಿತಿ, ತಲೆ ಮೇಲೆ ಹೊತ್ಕೊಳ್ತೀಯ ಅನ್ನೋದಾದ್ರೆ ಅದು ಏನದು? ನಿನ್ನದೇ ಆದಂತ ಯತ್ನ ತಾನೆ, ಪ್ರಯತ್ನ ತಾನೆ. ನೀನ್ ಅಶಕ್ತ ಅಲ್ಲ ಅನ್ನೋದಕ್ಕೆ ಅದು ಒಂದು ನಿದರ್ಶನ. ನಾನು ಇನ್ನೂ ನಿದರ್ಶನ ಹೇಳ್ತೀನಿ ಕೇಳು. ಅದೇ ಇಲ್ಲಿ ಹೇಳಿರುವುದು ವಿಧೇಹೆ ಉತ್ತಮಾಂಗಚ್ಛೇದಂ. ಬ್ರಹ್ಮನ ತಲೆ, ಉತ್ತಮಾಂಗ ಅಂದ್ರೆ ತಲೆ, ಆ ತಲೆಯನ್ನ ಕತ್ತರಿಸಿ ಹಾಕೋದಷ್ಟು ಸುಲಭನಾ? ತಲೆ ಕತ್ತರಿಸಿ ಹಾಕೋದು ನಮ್ಗೆ ಸುಲಭ ಅಲ್ಲ. ಸರಿಯಾದ ಆಯುಧ ಇರ್ಬೇಕು. ಅಂಥದ್ದು ಕೇವಲ ಉಗುರಿನ ತುದಿ ಸುಮ್ನೆ ಜೋಡಿಸಿದ್ದಷ್ಟೇ, ಅಷ್ಟರಿಂದ ನೀನು ಮಾಡ್ತೀಯ ಅನ್ನೋದಾದ್ರೆ, ಇನ್ನು ನರವಾಹನ ಕುಬೇರ, ಆ ಕುಬೇರನಿಗೆ ದಟ್ಟ ದರಿದ್ರನಾಗಿದ್ದ. ನಾವು ಹಿಂದೆ ಕಥೆ ಹೇಳ್ಕೊಂಡಿದ್ದೇವೆ. ದಟ್ಟ ದರಿದ್ರನಾಗಿ ತಿನ್ನುವುದಕ್ಕೆ ಗತಿ ಇಲ್ಲದೆ ತಿರುಗುತ್ತಾ ಇದ್ದಂಥವನನ್ನ ಕುಬೇರನನ್ನಾಗಿ ಮಾಡಿದೆ. ಅವನಿಗಾಗಿ ಒಂದು ಇದನ್ನ ನಗರವನ್ನ ಕಟ್ಟಿಸಿಕೊಟ್ಟೆ. ವಿಶ್ವಕರ್ಮನಿಂದ ಅದ್ಭುತವಾದ ಒಂದು ನಗರವನ್ನ, ಲಂಕಾನಗರವನ್ನ ಕಟ್ಟಿಸಿಕೊಟ್ಟೆ. ಲಂಕಾನಗರದ ಮೇಲೆ ರಾವಣ ಆಕ್ರಮಣ ಮಾಡಿದಾದ್ರೆ ಅವನಿಗೆ ನಿನ್ನದೇ ಆದಂತಹ ಕೈಲಾಸದ ಪಕ್ಕದಲ್ಲಿ ಜಾಗ ಮಾಡಿಕೊಟ್ಟೆ. ಅಲ್ಲಿ ಅವನಿಗೆ ತಪಸ್ಸು ಮಾಡೋದಕ್ಕೆ ಕೊಟ್ಟಿದ್ರಿಂದ, ತಪಸ್ಸು ಮಾಡಿದ್ರಿಂದ ಅವನಿಗೆ ಏನ್ ಕೊಟ್ಟೆ? ಲೋಕಾಧಿಪತಿತ್ವ ಕೊಟ್ಟೆ. ಅವನಿಗೆ ಒಂದು ದಿಕ್ಕಿಗೆ ಅಧಿಪತಿತ್ವವನ್ನ ಕೊಟ್ಟೆ. ಹೀಗೆ ಇದು ಹೆಂಗಪ್ಪ ಸಾಧ್ಯ? ನೀನ್ ಅಸಮರ್ಥ ಆಗಿದ್ರೆ ಇದು ಸಾಧ್ಯ ಆಗ್ತಿತ್ತ? ಆದ್ರಿಂದ ಮತ್ತೆ ಅವನನ್ನ ನಿನ್ನ ಪರಮ ಸಖ ಮಾಡ್ಕೊಂಡೆ. ಎಲ್ಲಕ್ಕಿಂತ ಮೀರಿದ್ದದು ಆ ಕುಬೇರನನ್ನ ಪರಮ ಸಖನಾಗಿ ಮಾಡ್ಕೊಂಡೆ. ಇನ್ನು ಹೇಳೋದಾದ್ರೆ, ನಿನ್ನಲ್ಲಿ ನೀನು ಅಶಕ್ತ ಅನ್ನೋದಾದ್ರೆ, ತ್ರಿಪುರ ಸಂಹಾರ ಮಾಡಿದ್ದೇನ್ ತಮಾಷೆನಾ? 3 ನಗರಗಳು ಒಂದೇ ಇದಕ್ಕೆ ಬರ್ಬೇಕು, 3 ನಗರಕ್ಕೆ ಒಂದೇ ಬಾಣ ಹೋಗ್ಬೇಕು ಇದನ್ನ ಮಾಡೋದೇನು ತಮಾಷೆ ಅಲ್ಲ. ತ್ರಿಪುರ ದಹನ ಮಾಡಿದೆ, ಹೋಗ್ಲಿ. ಅದು ನೀನು ಒಬ್ನೇ ಏನ್ ಮಾಡ್ಲಿಲ್ಲ, ಬ್ರಹ್ಮ, ಪೃಥ್ವಿ, ವಿಷ್ಣು ಎಲ್ಲರೂ ಸಹಾಯ ಮಾಡಿದ್ರು. ಆದರೆ ನೀನು ಪಾಶಧರನಾದ ಯಮನನ್ನ ದಕ್ಷಿಸಿದೆಯಲ್ಲ. ಮಾರ್ಕಂಡೇಯನನ್ನ ಎಳ್ಕೊಂಡು ಹೋಗಕ್ಕೆ ಯಮದೂತರು ಬಂದ್ರು, ಹೋಗ್ಲಿಲ್ಲ. ಯಮನೇ ಬಂದ, ಪಾಶ ಹಾಕಿ ಎಳೀತಾ ಇದ್ದಾನೆ. ಮಾರ್ಕಂಡೇಯ ಭದ್ರವಾಗಿ ಲಿಂಗವನ್ನ ಅಪ್ಪಿಕೊಂಡು ಶಿವ, ಓಂ ನಮಃ ಶಿವಾಯ, ಓಂ ನಮಃ ಶಿವ ಕೂಗುತ್ತಾ ಇದ್ದಾನೆ. ಶಿವ ಬಂದವನೇ ತ್ರಿಶೂಲದಿಂದ ತಳ್ಳಿ ಯಮನನ್ನ ಬೀಳಿಸಿ ಅವನನ್ನ ಮೆಟ್ಟಿದ. ಹಾಗೆ ಅದು ಸಾಧ್ಯನಾ? ಬರ್ಕೊಂಡೆ ಬಂದಿದ್ದ ತಾನೇ ಮಾರ್ಕಂಡೇಯ ಹಣೆ ಬರಹವನ್ನ. ಆದರೆ ಪಾಶಧರನನ್ನು ಕೂಡ ನೀನು ದಹಿಸಿ ಹಾಕದೆ. ಅಷ್ಟೇನಾ?
ಎಲ್ಲ ಜೀವಿಗಳ ಒಳಗೆ ಕಾಮನಾಗಿ ಪ್ರಜ್ವಲಿಸ್ತಾ ಇದ್ದಾನೆ ಪ್ರತಿಯೊಬ್ಬರಲ್ಲಿ. ಅದನ್ನೇ ಗೀತಾಚಾರ್ಯ ಹೇಳಿರುವ ಮಾತು. ಮತ್ತೆ ಮತ್ತೆ ನಾವ್ ಯಾಕೆ ನೆನಪಿಸ್ಕೊಳ್ಳೋದು ಅಂದ್ರೆ, ನಾವು ಆ ತ್ರಿಗುಣಗಳ ಪ್ರಭಾವದಿಂದ ಮುಕ್ತರಲ್ಲ, ಆದ್ರಿಂದ ಕಟ್ಟೆಚ್ಚರ ಇರಬೇಕು ಅನ್ನಕ್ಕೆ. ನ ತದಸ್ತಿ ಪೃಥಿವ್ಯಾಂವ ದಿವಿ ದೇವೇಶು ವಾ ಪುನಃ. ದೇವಲೋಕದಲ್ಲಿರ್ಲಿ, ದೇವತೆಗಳಲ್ಲಿರ್ಲಿ, ಎಲ್ಲರೂ ಕೂಡ ಏಭಿಹಿ ಪ್ರಕೃತಿಜೈಹಿ ತ್ರಿಭಿಹಿ ಗುಣೈ ಮುಕ್ತಂ. ಈ ಪ್ರಕೃತಿಯಲ್ಲಿರುವಂತಹ ಸತ್ವರಜಸ್ತಮೋ ಗುಣಗಳ ಪ್ರಭಾವ ಎಲ್ಲರನ್ನ ಕಟ್ಟುತ್ತೆ. ಆದ್ರಿಂದ ಎಲ್ಲರೂ ಪಶುಗಳು, ಅದು ಮೊದಲೇ ನೋಡಿದೀವಿ. ನೀನು ಪಶುಪತಿ, ಆದ್ರಿಂದ ರಕ್ಷಿಸ್ಬೇಕು. ಆದ್ರಿಂದಲೇ ಮಾದೃಕ್ ಪ್ರಪನ್ನ ಪಶು ಪಾಶ ವಿಮೋಕ್ಷಣಾಯ ಮುಕ್ತಾಯ ಭೂರಿ ಕರುಣಾಯ. ಕರುಣೆ ಪಾರ ಇಲ್ಲದ ಕರುಣೆ. ಆದ್ರಿಂದ ನೀನು ನನ್ನಂಥ ಪಶುಗಳನ್ನ ಬಿಡಿಸುವಂತವನಪ್ಪ ನೀನು. ನಿನಗೆ ಯಾವುದು ಅಶಕ್ತ ಅಂದ್ರೆ ನಂಬಕ್ಕಾಗತ್ತಾ ಅಂತ ದೃಷ್ಟಾಂತಗಳನ್ನ ಕೊಡ್ತಾರೆ ಭಕ್ತರು ಕೊಟ್ಟಿರುವಂತ ದೃಷ್ಟಾಂತ. ಇನ್ನು ದಶಕಂಧರ ಅವನಿಗೆ ಏನೇನು ಕರುಣಿಸಿದೆ ನೀನೇ ನೋಡು. ಎಷ್ಟೆಷ್ಟೆಲ್ಲ ಕರುಣಿಸಿ ಕೊಟ್ಟೆ. ಅವನ ಸಂರಕ್ಷಣೆಗಾಗಿ ನೀನೂ ಕೂಡ ನಿಂತೆ. ಆದ್ರಿಂದಲೇ ರಾಮನಿಗೆ ದಶಕಂಧರನನ್ನು ಸಂಹಾರ ಮಾಡುವುದು ಕ್ಲೇಶಕರವಾಗಿದ್ದು ಸ್ಥಿತಿ ನಮಗೆಲ್ಲ ಕಥಾಭಾಗ ಗೊತ್ತಿದೆ. ಹಾಗೆ ಇಷ್ಟೆಲ್ಲದೆ ನೀನು ಇವನು 10 ದಿಕ್ಕುಗಳನ್ನ ವಶಪಡಿಸಿಕೊಳ್ಳುವ ಸಾಮರ್ಥ್ಯವನ್ನ ಕೊಟ್ಟಿದ್ಯಾರು? ರಾವಣ ಮಾಡಿದ ತಪಸ್ಸಿಗೆ ಒಲಿದು ನೀನಲ್ವಾ? ತನ್ನ ತಲೆಯನ್ನೇ ಆಹುತಿಯಾಗಿ ಕೊಡ್ತಾ ಇದ್ನಲ್ಲ, ಅವನಿಗೆ ನೀನು ತಾನೇ ಕೊಟ್ಟೆ. ಹೀಗೆ ನೀನು ಅಶಕ್ತ ಅಂದ್ರೆ ನಾನು ಪಟ್ಟಿ ಹೇಳ್ತಾ ಹೋಗ್ತೀನಿ, ನೀನ್ ಅಶಕ್ತ ಅಲ್ಲ. ನೀ ಬೇಕಾದವ್ರಿಗೆ ಮಾಡ್ತೀಯ, ನಮಗ್ ಮಾಡಲ್ಲ ಅಂದ್ರೆ ನಾನು ಹಾಗೆ ಹೇಳಲ್ಲ. ಯಾಕೆ? ನ ವೈಷಮ್ಯ ನೈರ್ಘೃಣ್ಯೇ. ಬ್ರಹ್ಮಸೂತ್ರ ಕೂಡ ಹೇಳುತ್ತೆ ಪರಮಾತ್ಮನಿಗೆ ಹಾಗಿಲ್ಲ. ಗೀತಾಚಾರ್ಯ ಹೇಳ್ತಾನೆ ಸಮೋಸ್ಮಿ ಸರ್ವಭೂತೇಶು. ಆದ್ರಿಂದ ಈಗೇನು ಪಾಯಿಂಟು, ಉಪೇಕ್ಷೆ ಮಾಡ್ಬೇಡ ಅಂತ ಅಷ್ಟೇ. ಆ ಉಪೇಕ್ಷೆ ಒಂದೇ ಈ ಹಣೆ ಬರಹನ ಅಳಿಸಕ್ಕಾಗದೆ ಇರುವುದು. ನೀನು ಉಪೇಕ್ಷೆ ಮಾಡದೆ ಇದ್ರೆ ನಮ್ಮ ಹಣೆ ಬರಹನ್ನ ಅಳಿಸಬಹುದು. ಒಟ್ಟಿನಲ್ಲಿ ಈ ಶ್ಲೋಕದಲ್ಲಿ ನಾವು ನೋಡಿದ್ದೇನು, ಪರಮಾತ್ಮ ನೀನು ನಮ್ಮ ಕರ್ಮ ಜಾಲ ಏನೇ ಇರಲಿ, ಕರ್ಮ ಜಾಲದ ಕಾರಣದಿಂದ ನಾವು ಅನುಭವಿಸ್ತಾ ಇರುವಂತ ಮಾನಾಪಮಾನಗಳು, ಸುಖ ದುಃಖಗಳು, ಲಾಭ ನಷ್ಟಗಳು, ಜಯಾಪಜಯಗಳು ಏನೇ ಇರಲಿ, ನಿನ್ನನ್ನು ನಾವು ಆಶ್ರಯಿಸುವಂತ ಬುದ್ಧಿಯನ್ನ ಕೊಡು. ನಿನ್ನ ಪದತಲದಲ್ಲಿ ಸ್ಥಿರವಾದ ಮನಸ್ಸನ್ನ ಕೊಡು. ಅದನ್ನ ಮಾಡಕ್ಕೆ ನಿನ್ ಕೈನಲ್ಲಿ ಆಗತ್ತೆ. ಅದರ ಮೂಲಕ ನೀನು ನಮ್ಮ ಹಣೆಯ ಬರಹವನ್ನ ಅಳಿಸಕ್ಕಾಗತ್ತೆ. ನೀನು ಅಸಮರ್ಥ ಅಲ್ಲ. ನೀನು ಪಶುಪತಿ ಆಗಿದೆಯೇ, ಕೃಪಣ ರಕ್ಷ ಅತಿ ನಿಪುಣನಾಗಿದೆಯೇ, ದೀನ ಬಂಧು ಆಗಿದೆಯೇ, ದೀನರಿಗೆ ಪ್ರಭುವಾಗಿದೆಯೇ. ಆದ್ರಿಂದ ನಮ್ಮ ಮೇಲೆ ಉಪೇಕ್ಷೆ ಮಾಡಬೇಡ ಎಂಬುದಾಗಿ ಇದು ಮತ್ತೆ ಭಕ್ತಿ ರಸ ಇದೆಯಲ್ಲ, ಭಕ್ತಿ ರಸಕ್ಕೆ ಪ್ರಧಾನವಾದಂತ ದೈನ್ಯ ಎಂಬ ಗುಣ, ಆ ದೈನ್ಯ ಗುಣವನ್ನ ಇಲ್ಲಿ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಆದ್ರಿಂದ ಪರಮಾತ್ಮನನ್ನ ಆಶ್ರಯಿಸುವಾಗ ಈ ಒಂದು ದೀನ ಭಾವ ಪರಮಾತ್ಮನ ಬಳಿ ಇದ್ರೆ ಪರಮಾತ್ಮ ಅನುಕ್ಷಣದಲ್ಲಿ ಓಡಿ ಬಂದ್ಬಿಡ್ತಾನೆ. ಉಪೇಕ್ಷಾ ನೋಚೇತ್ ಕಿಂ ನ ಹರಸಿ ಭವಧ್ಯಾನ ವಿಮುಖಾಂ ದುರಾಶಾ ಭೂಯಿಷ್ಠಾಂ ವಿಧಿ ಲಿಪಿಮಶಕ್ತೋ ಯದಿ ಭವಾನ್ ಶಿರಸ್ತದ್ವೈ ಧಾತ್ರಂ ನ ಖಲು ಸುವೃತ್ತಂ ಪಶುಪತೆ ಕಥಂ ವಾ ನಿರ್ಯತ್ನಂ ಕರನಖ ಮುಖೇ ನೈವ ಲುಲಿತಂ. ಈಗ ವಿರಿಂಚಿರ್ದೀರ್ಘಾಯುರ್ಭವತು ಭವತಾ ತತ್ಪರಶಿರಃ ಚತುಷ್ಕಂ ಸಂರಕ್ಷ್ಯಂ. ಭವತಾ ತತ್ಪರಶಿರಃ ಚತುಷ್ಕಂ ಸಂರಕ್ಷ್ಯಂ ಸ ಖಲು ಭುವಿ ದೈನ್ಯಂ ಲಿಖಿತವಾನ್. ಸ ಖಲು ಭುವಿ ದೈನ್ಯಂ ಲಿಖಿತವಾನ್.
ವಿಚಾರ ಕೋವಾ ಮಾಂ ವಿಶದ ಕೃಪಯ ಪಾತಿ ಶಿವತೆ. ವಿಚಾರ ಕೋವಾ ಮಾಂ ವಿಶದ ಕೃಪಯಾ ಪಾತಿ ಶಿವತೆ. ಕಟಾಕ್ಷ ವ್ಯಾಪಾರಃ ಸ್ವಯಮಪಿ ನ ದೀನಾವನಪರಃ. ಕಟಾಕ್ಷ ವ್ಯಾಪಾರಃ ಸ್ವಯಮಪಿ ಚ ದೀನಾವನಪರಃ. ದೀನ ಅನ್ನುವುದಕ್ಕೆ ಲಕ್ಷಣವನ್ನ ಹೇಳುವಾಗ ಸರ್ವ ಸಾಧನ, ಯಾವ ಸಾಧನ ಇಲ್ಲ ನನ್ನ ಹತ್ರ, ಯಾವ ಸಾಧನ ಇಲ್ಲ. ಇಂದ್ರಿಯಗಳಿಂದ ನಾನು ಸಾಧನೆಯನ್ನ ಮಾಡಿ ನಿನ್ನ ಗೆಲ್ತೀನಿ ಜಿತೇಂದ್ರಿಯ, ಸಾಧ್ಯ ಇಲ್ಲ. ಮನಸ್ಸಿನಿಂದ ಏಕಾಗ್ರಗೊಳಿಸಿ ಸಾಧ್ಯ ಇಲ್ಲ. ಹಾಗೆ ಯಾವ ಸಾಧನವೂ ನನ್ನಲ್ಲಿಲ್ಲ. ಯಾವ ಸಾಧನದಿಂದಲೂ ನಿನ್ನ ನಾನು ಒಲಿಸಿಕೊಳ್ಳಕ್ಕಾಗಲ್ಲ. ಇನ್ನು ಪರಾಧೀನ, ಎಲ್ಲ ರೀತಿಯಿಂದ ನಾನು ಪರಾಧೀನ. ನನ್ನ ಇಂದ್ರಿಯಗಳು ಪರಾಧೀನ, ನನ್ನ ಶರೀರ ಪರಾಧೀನ. ಹೆಂಡತಿ, ಮಕ್ಕಳು, ಅಧಿಕಾರಿ, ಯಾರ್ಯಾರಿಗೂ ಅಧೀನ ಈ ಶರೀರ. ಆದ್ರಿಂದ ನಾನು ಪಾಪ ಇನ್ನು ಎಲ್ಲದಕ್ಕೆ ಮೀರಿ ಪಾಪ ಪೀನ ಅಂದ್ರೆ ದಪ್ಪ ಪಾಪದ ರಾಶಿ. ಆದ್ರಿಂದ ನನ್ನ ಮೇಲೆ ನೀನು ಕರುಣೆ ತೋರ್ಲಿಲ್ಲ ಅಂದ್ರೆ ಇನ್ಯಾರ ಮೇಲೆ ಕರುಣೆ ತೋರ್ಬೇಕು? ಶ್ರೀಕೃಷ್ಣ ಏವ ಗತಿರ್ಮಮ ಅಂತ ಒಂದು ಕಡೆ ಬರುತ್ತೆ. ಹಾಗೆ ನಮ್ಮ ಸಾಧನೆ ನಮ್ಮೊಳಗಿಲ್ಲ, ಮತ್ತೆ ನಾವು ನಮ್ಮ ಹಿಡಿತದಲ್ಲಿಲ್ಲ. ಬೇರೆಯವ್ರನ್ನ ಬಿಟ್ಬಿಡಿ. ದುರ್ವಾಸನ ಮಮ ಸದಾ ಪರಿಕರ್ಷಯಂತಿ ಚಿತ್ತಂ ಶರೀರಮಪಿ ರೋಗಗಣಾದಹಂತಿ ಮಜ್ಜೀವಿತಂಚ ಪರಹಸ್ತಗತಂ ಸದೈವ ತಸ್ಮಾತ್ ದೀನಬಂಧೋ ಅಂತ ಹೇಳ್ತಾರೆ ಅದರಲ್ಲಿ. ಆದ್ರಿಂದ ದುರ್ವಾಸನೆಗಳು ಸದಾ ಪರಿಕರ್ಷಯಂತಿ ಎಳೆಯುತ್ತೆ. ದುರ್ವಾಸನ ಮಮ ಸದಾ ಪರಿಕರ್ಷಯಂತಿ ಚಿತ್ತಂ ಶರೀರಂ ರೋಗಗಣಾದಹಂತಿ, ರೋಗಗಳು ಸುಟ್ಟು ಭಸ್ಮ ಮಾಡುತ್ತೆ. ಇನ್ನು ಇದು ನೋಡಿದ್ರೆ ಮಜ್ಜೀವಿತಂ, ನನ್ನ ಜೀವನ ಸದೈವ ಪರಹಸ್ತಗತಂ ತಸ್ಮಾತ್ ತ್ವಮೇವ ಶರಣಂ ಮಮ ದೀನಬಂಧೋ ಅಂತ ಅಲ್ಲಿ ದೀನಬಂಧು ಅಷ್ಟಕದಲ್ಲಿ ಹೇಳ್ತಾರೆ. ಹಾಗೆ ಇಲ್ಲಿ ಅಂದ್ರೆ ದೀನತ್ವಕ್ಕೆ ನಿದರ್ಶನವಾಗಿ ಇಲ್ಲಿ ಅವರು ಹೇಳ್ತಿದ್ದಾರೆ, ನಮಗೆ ನೀನು ಈ ಬ್ರಹ್ಮನಿಗೆ ದೀರ್ಘಾಯುಸ್ಸು ಕೊಡು. ಒಂದು ತಲೆ ಕಿತ್ತಿಯಲ್ಲ ಹಾಗೆ ಅವನ ಕೊಂದಗಿದ್ದು ಬಿಡಬೇಡ, ಅವನಿಗೆ ದೀರ್ಘಾಯುಸ್ಸು ಕೊಡು. ವಿರಿಂಚಿಹಿ ದೀರ್ಘಾಯುರ್ಭವತು, ಬ್ರಹ್ಮನಿಗೆ ದೀರ್ಘಾಯುಸ್ಸಿರಲಿ. ಯಾಕೆ ಅಂದ್ರೆ ಅವನದು ಎಕ್ಸ್ಟ್ರಾ ತಲೆ ತೆಗೆದಿಯಲ್ಲ, ಓಕೆ. ಭವತ ತತ್ ಪರಶಿರಃ ಚತುಷ್ಕಂ ಸಂರಕ್ಷ್ಯಂ, ಎಕ್ಸ್ಟ್ರಾ ತಲೆ ತೆಗೆದಿದ್ ಸರಿ, ಜಂಬ ಮಾಡ್ತಿದ್ದ. ಆದ್ರೆ ಈ 4 ತಲೆ ಇದೆಯಲ್ಲ ಅದನ್ನ ರಕ್ಷಣೆ ಮಾಡಪ್ಪ, ಉಳಿಸಪ್ಪ. ಯಾಕೆ ಅಂದ್ರೆ ಅವನು ತಾನೇ ನಮ್ಮ ಹಣೆಯಲ್ಲಿ ದೈನ್ಯ ಬರೀತಾನೆ. ಆ ದೈನ್ಯ ಇದ್ರೆ ತಾನೇ ನೀನು ಓಡ್ ಬರ್ತೀಯ. ಆದ್ರಿಂದ ಬ್ರಹ್ಮನಿಗೆ ದೀರ್ಘಾಯುಸ್ಕೊಡು, ಬ್ರಹ್ಮನಿಗೆ ಈ 4 ತಲೆನ ಭದ್ರವಾಗಿ ಉಳಿಸು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮಗೆ ಬ್ರಹ್ಮ ದೈನ್ಯವನ್ನ ಬರೀಲಿ, ದೀನ ಭಾವವನ್ನ, ಅದನ್ನೇ ನಾವು ಬಲಿಪಾಡ್ಯಮಿಯ ವಿಚಾರ ಬಂದಾಗಲೂ ಕೂಡ ಹೇಳ್ಕೊಂಡಂತ ವಿಚಾರ ಏನಪ್ಪಾ ಅಂದ್ರೆ, ಯಾವ ಜನ್ಮ, ಕರ್ಮ, ವಯಸ್ಸು, ರೂಪ, ಐಶ್ವರ್ಯ, ಧನ ಇವೆಲ್ಲವೂ ಕೂಡ ಗರ್ವಕ್ಕೆ ಕಾರಣವಾಗಿದೆಯೋ ಅದನ್ನ ಚೂರ್ ಮುರಿತಾ ಬಂದ್ರೆ ನಾವು ದೀನರಾಗ್ತೀವಿ. ಇಲ್ಲದೆ ಇದ್ರೆ ದರ್ಪಭೂಯಿಷ್ಠರಾಗಿ, ಇಲ್ಲಿ ಹೇಳಿದ್ರ ಪಾಪ ಪೀನ ಆಗಿ ಮೆರಿತೀವಿ. ಅದಕ್ಕೋಸ್ಕರ ಬ್ರಹ್ಮ ಹಣೆಯಲ್ಲಿ ದೈನ್ಯನ ಬರೀಲಿ, ಅದಕ್ಕೆ ಅವನಿಗೆ ದೀರ್ಘಾಯುಸ್ಕೊಡು. ಅಂದ್ರೆ ನಾನು ಅವನಿಗೆ ಅವನ ಪರವಾಗಿ ಪ್ರಾರ್ಥನೆ ಮಾಡ್ತಿದ್ದೀನಲ್ವಾ, ಅವನ್ ನಂಗೇನ್ ಮಾಡ್ಬೇಕು? ನನ್ನ ಹಣೆಯಲ್ಲಿ ದೈನ್ಯ ಬರಿಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾನು ಹೆಚ್ಚು ವಿಚಾರ ಮಾಡಲ್ಲ, ವಿಚಾರ ಕೋವ, ದೈನ್ಯ ಬರೆದ್ಬಿಟ್ಟಾದ್ಮೇಲೆ ಇನ್ನು ವಿಚಾರಕ್ ವಿಷಯ ಏನೂ ಇಲ್ಲ. ಯಾಕೆ ಅಂದ್ರೆ ಕೃಪಯಾ ಪಾತಿ ಶಿವ, ಶಿವನ ಗುಣ ಏನು? ಕೃಪೆ. ಇನ್ನೊಂದು ಗುಣ ಏನು? ಪಾತಿ, ರಕ್ಷಣೆ ಮಾಡೋದು. ಆದ್ದರಿಂದ ಅದೇನು ಕಟಾಕ್ಷ ವ್ಯಾಪಾರ ಅಷ್ಟೇ, ಕೇವಲ ಕಟಾಕ್ಷ ಒಂದ್ಸಲಿ ತಿರುಗ್ಬಿಟ್ರೆ ಸಾಕು. ಕಟಾಕ್ಷ ವ್ಯಾಪಾರ ಸ್ವಯಮಪಿ ಚ ದೀನಾವನ ಪರಹ, ಜೊತೆನಲ್ಲಿ ಅವನ ಸ್ವಭಾವ ಏನು? ದೀನ ಅವನ ಪರ, ದೀನರಾದವರನ್ನ ರಕ್ಷಣೆ ಮಾಡುದು. ಆದ್ರಿಂದ ಶಿವನಿಗೆ ಅದು ಸಹಜವಾಗಿರೋದ್ರಿಂದ ನಾನು ಇನ್ನೇನು ವಿಚಾರ ಮಾಡಲ್ಲ. ಬ್ರಹ್ಮನಿಗೆ
ನಮ್ಮ ಈ ಜೀವಿಗಳಲ್ಲಿ ದೈನ್ಯ ಅನ್ನೋದನ್ನ ಬರೆಯಕ್ ಹೇಳ್ಬಿಡು ಸಾಕು. ಅವನು ಬರೆದ್ ಬಿಡಕ್ಕೂ ಅದು ಬರೆಯಕ್ಕೋಸ್ಕರ ಅವನ ಪರವಾಗಿ ನಾವು ಬೇಡ್ಕೊಳ್ಳೋದೇನೋ ಅವನು ದೀರ್ಘಾಯಿಸ್ಕೊಡು, ಇನ್ನು 4 ತಲೆ ಇದೆಯಲ್ಲ, 4 ತಲೆ ಕೀಳಕ್ ಹೋಗ್ಬೇಡ, 4 ತಲೆ ಇರಲಿ ಅಂತ ಅವನ ಪರವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಅವನು ನಮಗೆ ದೀನ ಅನ್ನೋ ಹೆಸರನ್ನ ಬರೆದು ಬಿಟ್ರೆ ಸಾಕು. ನಮ್ಮ ಹಣೆ ಬರಹದಲ್ಲಿ ದೈನ್ಯ ಬರೆದ್ರೆ ಸಾಕು. ಯಾಕೆ ಅಂದ್ರೆ ನೀನು ನಮ್ಮನ್ನ ಕಾಪಾಡ್ತೀಯೇ. ನಿನಗೇನು ಬಿರುದು? ದೀನಾವನ ಪರ, ದೀನರನ್ನು ರಕ್ಷಿಸುವವರಲ್ಲಿ ನಿಪುಣನಾದವನು. ಮತ್ತೆ ಕೃಪಯ, ಕೃಪೆ ಎನ್ನುವುದು ನಿನ್ನ ಸಹಜ ಗುಣ. ಆದ್ರಿಂದಲೇ ನಾವು ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ, ವೇದಾಂತ ದೇಶಿಕರು ದಯಾಶತಕ ಅಂತ ದಯ ಮೇಲೆ 100 ಶ್ಲೋಕ ಬರೆದಿರೋದರ ಜೊತೆನಲ್ಲಿ ದಯಾ ಎನ್ನುವ, ಕೃಪಾ ಎಂಬುವ ಒಂದನ್ನೇ ಪರಮಾತ್ಮನ ಅನಂತ ಕಲ್ಯಾಣ ಗುಣ ಅಂತ ಕರೀತಾರೆ. ಅಂದ್ರೆ ಅನಂತ ಕಲ್ಯಾಣ ಗುಣ ಈಕ್ವಲ್ಸ್ ದಯಾ ಅಂತ. ಅಷ್ಟು ಅದಕ್ಕೋಸ್ಕರ ಇಲ್ಲಿ ಆ 3 ಅಂಶವನ್ನ ಆಚಾರ್ಯರು ಹೇಳ್ತಾ ಇದ್ದಾರೆ. ಒಂದು ಸ್ವಯಂ, ಎರಡನೇದು ಕೃಪಯ, ಮೂರನೇದು ಪಾತಿ. ಈಗ ಸ್ವಯಂ ಅಂದಾಗ ಸಹಜವಾಗಿಯೇ ಯಾರು ಯಾರನ್ನು ರಕ್ಷಿಸ್ತಾರೆ? ಅಮ್ಮ ಅಪ್ಪ ಮಕ್ಕಳನ್ನು ರಕ್ಷಿಸ್ತಾರೆ. ಮಕ್ಕಳು ಎಷ್ಟೇ ದೊಡ್ಡವರಾಗಿರ್ಲಿ, ನಾನು ಕಂಡಿದ್ದೇನೆ, ತಾಯಿಗೆ 100 ವಯಸ್ಸು, ಮಗನಿಗೆ 84 ವಯಸ್ಸು, 82 ವಯಸ್ಸು. ಆದ್ರೆ ತಾಯಿ ಆ 82 ವಯಸ್ಸಿನ ಮಗ ಪಾಪ ಅನ್ನತ್ತೆ. ಅಂದ್ರೆ ತಾಯಿಗೆ ರಕ್ಷಣೆ ಅನ್ನುವುದು ಮಗನ ಕುರಿತಾದ ರಕ್ಷಣೆ, ಮಗನಿಗೆ ಇಷ್ಟವಾದದ್ದನ್ನ ಮಾಡ್ಕೊಡ್ಬೇಕು, ಮಗನನ್ನ ಪಾಲಿಸಬೇಕು, ಪೋಷಿಸಬೇಕು. ಈ ಗುಣ ಸ್ವಯಂ, ಯಾರು ಹೊರಗಡೆಯಿಂದ ಕಳ್ಸಿಕೊಟ್ಟಿದ್ದಲ್ಲ, ಒಳಗೇ ಇರುವಂಥದ್ದು. ಹಾಗೆ ಪರಮಾತ್ಮ ಲೋಕಕ್ಕೆ ತಾಯಿ ತಂದೆ. ಆದ್ರಿಂದ ಅವನಿಗೆ ಹಣೆಯಲ್ಲಿ ಬರಿಬೇಕಾಗಿಲ್ಲ, ಕರುಣೆ ತೋರು, ಪ್ರೀತಿ ತೋರು, ವಾತ್ಸಲ್ಯ ತೋರು, ಮಕ್ಕಳನ್ನ ರಕ್ಷಿಸು, ಪಾಲಿಸು, ಪೋಷಿಸು ಹೇಳ್ಕೊಡ್ಬೇಕಾಗಿಲ್ಲ. ಸ್ವಯಂ ಶಿವನಲ್ಲಿ ಇದು ಸಹಜವಾಗಿದೆ. ಯಾಕೆ? ಅವನು ತ್ವಮೇವ ಮಾತಾಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾತ್ವಮೇವ. ಹಾಗಿರುವಾಗ ಸ್ವಯಂ ನೋಡಿ, ಆ 3 ವಿಶೇಷಣಗಳನ್ನ ಎತ್ತಿ ಹಿಡಿದು ಹೇಳ್ತಾ ಇದ್ದಾರೆ. ಶಿವನಲ್ಲಿ ಸ್ವತಃ ಕಾಪಾಡುವ ಗುಣ ಇದೆ, ರಕ್ಷಣ ಗುಣ ಇದೆ, ಪಾಲನ ಗುಣ ಇದೆ, ಪೋಷಣ ಗುಣ ಇದೆ. ಯಾಕೆ? ಅವನು ತಾಯಿ ತಂದೆ, ಅವನದೇ ಈ ಎಲ್ಲ ವಿಶ್ವಾಂಡ. ಅದನ್ನ ನಾವು ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಕೊನೆಯ ಇದರಲ್ಲಿ ನೋಡಿದ್ದೇವೆ. ಪರಮಾತ್ಮನ ಮಗು ಅಂದ್ರೆ ಯಾವ್ದಪ್ಪ ಅಂದ್ರೆ ಈ 14 ಭುವನಗಳು. ಹಾಗಿದ್ದ ಮೇಲೆ ಅದನ್ನ ರಕ್ಷಿಸಬೇಕು ತಾನೆ. ಹಾಗಾಗಿ ಸ್ವಯಂ ಮಾತೆ ಶಿಶುವನ್ನು ಕರೆದು ಮನ್ನಿಸುವ ತೆರನಂತೆ ಅಂತ ದಾಸರು ಹೇಳ್ತಾರೆ. ಎಮ್ಮ ಗುಣದೋಷಗಳ ಎಣಿಸಬೇಡಯ್ಯ. ನಮ್ಮನ್ನ ಗುಣದೋಷ ಎಣಿಸದೆ ಅಮ್ಮ ಮಗುವನ್ನ ಕರೆದು ಹೇಗೆ ಪಾಲಿಸ್ತಾಳೋ, ಪೋಷಿಸ್ತಾಳೋ, ರಕ್ಷಿಸ್ತಾಳೋ ಹಾಗೆ ನೀನು ನಮ್ಮನ್ನ ಕಾಪಾಡು. ಅದು ಅಮ್ಮನಿಗೆ ಯಾರು ಬರೆದದ್ದಲ್ಲ, ಸಹಜ, ಸ್ವಯಂ ಸಹಜವಾಗಿ ಇರುವಂಥದ್ದು. ಇನ್ನು ಕೃಪೆ, ಕೃಪೆ ಎಂಬುದು ಬೆಂಕಿಗೆ ಸುಡುವ ಗುಣ ಹೇಗೋ, ನೀರಿಗೆ ತಂಪು ಗುಣ ಹೇಗೋ, ಸೂರ್ಯನಿಗೆ ಪ್ರಕರ್ಷಮಾನವಾಗಿ ಬೆಳಗುವ ಗುಣ ಹೇಗೋ. ಯಾರು ಬರೆದ್ರು? ಯಾರು ತಂದ್ಕೊಟ್ರು? ಎಲ್ಲಿಂದ ತಂದು ಬಿತ್ತಿದ್ರು? ಅದ್ ಸೂರ್ಯಂದ? ಸುಡುವಿಕೆ ಅನ್ನೋದು ಸೂರ್ಯಂದ? ಎಲ್ಲಿಂದ ತಗೊಂಬಂದ ಸೂರ್ಯ? ಬೆಳಗುವಿಕೆ ಅನ್ನೋದು ಸೂರ್ಯಂದ? ಎಲ್ಲಿಂದ ತಂದ? ನೋಡಿ, ಎಂಥ ಒಂದು ವೇದಾಂತ ತತ್ವ ಕೂಡ ಇದೆ ಇಲ್ಲಿ. ಸೃಷ್ಟಿಯಲ್ಲಿ ಏನಿದೆ ಅದು ಎಲ್ಲಿಂದ ಯಾರು ತಂದಿದ್ದು, ಯಾರು ತಂದದ್ದು ಅದನ್ನ ಅಂತ ಕೇಳಿದ್ರೆ ಕೃಪಾ ಕಟಾಕ್ಷ. ಆ ಕಟಾಕ್ಷ ಅದು ಅಗ್ನಿಗೆ ದಾಹಕತ್ವ ಹೇಗೆ ಸಹಜವೋ, ಜಲಕ್ಕೆ ಶೀತಲತ್ವ ಎಂಬುದು ಹೇಗೆ ಸಹಜವೋ, ಸೂರ್ಯನಿಗೆ ಪ್ರಕಾಶಕತ್ವ ಎಂಬುದು ಹೇಗೆ ಸಹಜವೋ, ಹಾಗೆ ಪರಶಿವನಿಗೆ ಕೃಪೆ ಎಂಬುದು ಸಹಜ. ಸಹಜವಾಗಿರೋ ಗುಣನ ಅಳಿಸಕ್ಕಾಗಲ್ವೇ? ನೀನ್ ಅವನ ಮೇಲೆ ಕೋಪ ಮಾಡ್ಕೋ, ಅವನಿಗೆ ಸರಿ ಹೊಡಿ. ಯಾಕೆ? ಅವನಲ್ಲಿ ಸಹಜ ಗುಣ ಅದು. ಬೆಂಕಿನ ಕೆಳಕ್ಕೆ ಅದುಮಿ ಇಡಿ, ಅದರ ಸಹಜ ಗುಣ ಏನು? ಸಂಧಿಯಿಂದ ಈ ಕಡೆಯಿಂದ ಮೇಲಕ್ಕೆ ಬರುತ್ತೆ, ಪ್ರಜ್ವಲಿಸ್ಕೊಂಡೇ ಬರುತ್ತೆ. ಜ್ವಾಲಾಮುಖಿ ದೇವಿಯ ಕುರಿತು ನಾವು ನೋಡ್ತೇವಲ್ಲ, ಮುಸಲ್ಮಾನ್ ರಾಜ ಇವರು ಎಲ್ಲಿಂದನೋ ಉರುವಲುಗಳನ್ನ ತಂದು ಹಾಕಿ ಅದು ಸಹಸ್ರಾರು ವರ್ಷಗಳಿಂದ ಉರಿತಾ ಇದೆ ಅಂತಾದ್ರೆ
ಅದನ್ನ ತಾನು ಪರೀಕ್ಷೆ ಮಾಡ್ತೀನಿ ಅನ್ನಕ್ಕೆ ಕಬ್ಬಿಣದ ತೊಲೆಗಳನ್ನ ಎಲ್ಲಾ ತಂದು ಹಾಕಿ ಅದನ್ನ ಮುಚ್ಚಕ್ ನೋಡ್ತಾನೆ. ಏನು ಮಾಡಿದ್ರು ಎಲ್ಲೋ ಇದರಿಂದ ಅದು ಬಂದು ಬಿಡುತ್ತೆ. ಹಾಗೆ ಅಗ್ನಿ ಜ್ವಾಲೆ ಮೇಲ್ಮುಖಕ್ಕೆ ಉರಿಯುತ್ತೆ, ಕೆಳಮುಖಕ್ಕೆ ಅದನ್ನು ಉರಿಸಕ್ ಬರಲ್ಲ. ನೀರನ್ನ ಮೇಲ್ಮುಖಕ್ಕೆ ಕಳ್ಸಕ್ ಬರಲ್ಲ, ನೀರನ್ನು ಕೆಳಮುಖಕ್ಕೆ ತರಿಸ್ಬೇಕು. ಇಷ್ಟೆಲ್ಲ ನೋಡಿ. ಹಾಗೆ ಕೃಪೆ ಎನ್ನುವುದು ಪರಮಾತ್ಮನಲ್ಲಿ ಸಹಜ, ಅತ್ಯಂತ ಸಹಜ ಅದು. ಆದ್ರಿಂದ ಆ ಸ್ವಭಾವವನ್ನ ಅಳಿಸಕ್ಕೆ ಬರಲ್ಲ. ಮತ್ತೆ ಪಾತಿ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಏನು? ಈಗ ಪ್ರೆಸೆಂಟ್ ಟೆನ್ಸು. ನಾಳೆ ಬಂದಾಗ, ನಾಳೆ ಬಂದು ಇಲ್ಲಿ ಕೂತಾಗ ಪ್ರೆಸೆಂಟ್ ಟೆನ್ಸ್. ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅನ್ನೋದು ಯಾವಾಗ್ಲೂ ಅಲ್ವಾ? ಆ ರೀತಿ ಪಾತಿ ಅಂದ್ರೆ ಎವರ್ ಪ್ರೆಸೆಂಟ್ ಅಂತ. ಯಾವಾಗ್ಲೂ ಕೂಡ ವರ್ತಮಾನದಲ್ಲೇ ಇರ್ತಾನೆ ಪರಮಾತ್ಮ. ನಮ್ಮ ಹಾಗೆ ಭೂತ ಭವಿಷ್ಯದಲ್ಲಿ ಇರಲ್ಲ. ನಾವಾದ್ರೆ ನಿಜವಾಗಿ ವರ್ತಮಾನದಲ್ಲಿ ಇರೋದೇ ಇಲ್ಲ. ಯಾವಾಗ್ಲೂ ಭೂತ ಅಥವಾ ಭವಿಷ್ಯ, ಜಾಸ್ತಿ ಭವಿಷ್ಯ, ಭೂತದಲ್ಲೂ ಇರ್ತೇವೆ. ನಮ್ ಚಿಂತೆ ಎಲ್ಲ ಹಾಗೆ. ಆದರೆ ವರ್ತಮಾನದಲ್ಲಿ ಈಗ ಸುಖ ಇದೆಯಲ್ಲ, ಎಲೆನಲ್ಲಿ ಬಡಿಸಿದಾರಲ್ಲ, ಈಗ ಊಟ ಮಾಡು, ಆಮೇಲೆ ನೋಡೋಣ. ನಮ್ ಮನಸ್ಸು ಬೇಡದ್ದೇ ಮಾಡ್ತಾ ಇರುತ್ತೆ ಹಾಗೆ. ಆದ್ರೆ ಪರಮಾತ್ಮ ಪಾತಿ, ಯಾವಾಗ್ಲೂ, ಇವಾಗ ಅವಾಗ ಅಲ್ಲ, ಭೂತ ವರ್ತಮಾನ ಭವಿಷ್ಯತ್ತಲ್ಲ, ಯಾವಾಗ್ಲೂ ಅವನಿಗೆ ಭೂತವೂ ವರ್ತಮಾನವೂ ವರ್ತಮಾನವೇ, ಭವಿಷ್ಯತ್ತು ವರ್ತಮಾನನೇ. ಅದನ್ನ ಇಲ್ಲಿ ಹೇಳುವಾಗ ವಿರಿಂಚಿ ದೀರ್ಘಾಯುರ್ಭವತು. ವಿರಿಂಚಿ ಅಂದ್ರೆ ಬ್ರಹ್ಮನಿಗೆ ದೀರ್ಘ ಆಯುಸ್ಸನ್ನ ಕೊಡು. ಮತ್ತೆ ತತ್ ಪರಶಿರ, 4 ಶಿರ ಇದೆಯಲ್ಲ, ಅದು ಸಂರಕ್ಷ್ಯಂ, ಕಾಪಾಡು, ಕಿತ್ತಾಕ್ಬೇಡ. ಯಾಕೆ ಅಂದ್ರೆ ನಾವ್ ಇದೆರಡನ್ನು ಪ್ರಾರ್ಥನೆ ಮಾಡ್ತಿರೋದು ಯಾಕೆ ಅಂದ್ರೆ, ಸಹ ಖಲು, ಅವನು ಭೂಲೋಕದಲ್ಲಿ ದೈನ್ಯಂ ಲಿಖಿತವಾನ್, ಹಣೆಯಲ್ಲಿ ದೈನ್ಯವನ್ನ ಬರೆದವನು ಅವನಲ್ವಾ? ದೈನ್ಯ ಇದ್ರೆ ತಾನೇ ನೀನು ಓಡ್ ಬರ್ತೀಯ. ಆದ್ರಿಂದ ಆ ದೈನ್ಯವನ್ನ ಬರೆದು ನಿನ್ನನ್ನ ನೋಡುವಂತೆ ಮಾಡುವಂತ ಸೌಭಾಗ್ಯ ಕೊಟ್ನಲ್ಲ, ಅದಕ್ಕೋಸ್ಕರ ಬ್ರಹ್ಮನಿಗೆ ನೀನು ಈ ವರವನ್ನ ಕೊಡು, ಈ ಒಂದು ಕೃಪೆಯನ್ನ ಮಾಡು. ಶಿವನೇ ವಿಚಾರಕ್ಕೋವಾ, ಇಲ್ಲಿ ವಿಚಾರ ಏನು ಬೇಕಿದ್ಯಪ್ಪ? ವಿಷದ ಸ್ಪಷ್ಟವಾಗಿದೆ. ಏನದು? ತೇ ಕೃಪಾ ಮತ್ತೆ ಪಾತಿ, ನಿನ್ನ ಕರುಣೆ ಎಂಬ ಗುಣ, ಕರುಣೆ ಎಂಬ ಸ್ವಭಾವ, ಪಾತಿ ರಕ್ಷಿಸುವಂತ ನಿನ್ನ ಗುಣ, ಇದು ಕಟಾಕ್ಷ ವ್ಯಾಪಾರ ಸ್ವಯಂ. ಕಣ್ಣನ್ನ ಹೀಗೆ ಇಟ್ಕೊಂಡಿರಕ್ಕಾಗತ್ತ ನೋಡಿ? ಶ್ರೀರಾಮಕೃಷ್ಣರು ಸಮಾಧಿ ಸ್ಥಿತಿಯಲ್ಲಿದ್ದಾಗ ಕಣ್ಬಿಟ್ಟಿದ್ರು, ಗುಡ್ಡೆ ಚಲಿಸ್ತಿರ್ಲಿಲ್ಲ. ನಮಗೆ ಒಂದು ಕ್ಷಣ ಗುಡ್ಡೆ ಒಂದ್ ಕಡೆ ನಿಲ್ಲಲ್ಲ, ತಿರುಗುತ್ತಾ ಇರುತ್ತೆ ಅಲ್ವೇ? ಅದು ಕಟಾಕ್ಷ ವ್ಯಾಪಾರ ಸ್ವಯಂ, ಸ್ವತಃ ಕಟಾಕ್ಷ ತಾನೇ ಹೋಗ್ತಾ ಇರುತ್ತೆ, ಯಾವ ಜೀವಿ ಕೂಗಿದ್ರೆ ಆ ಕಡೆಗೆ. ಆದ್ರಿಂದ ದೀನ ಅವನ ಪರಹ, ನಿನ್ನ ಕಟಾಕ್ಷದ ಗುಣ ಏನು? ದೀನರನ್ನು ರಕ್ಷಿಸುವ ಸ್ವಭಾವ. ಆದ್ರಿಂದ ದೀನರನ್ನು ರಕ್ಷಿಸುವ ಸ್ವಭಾವ ಇರುವ ನಿನ್ನ ಈ ಕಟಾಕ್ಷ ಸಹಜ. ಅದೆಲ್ಲ ಬರುವಂತೆ ಮಾಡಿದ್ಯಾರು? ನನ್ನಲ್ಲಿ ದೈನ್ಯನ್ನ ಬರೆದಂತ ಬ್ರಹ್ಮ. ಅದಕ್ಕೋಸ್ಕರ ಆ ಬ್ರಹ್ಮನ ಆಯಸ್ಸು ಕೊಡು, ಬ್ರಹ್ಮನ 4 ತಲೆಯನ್ನು ಭದ್ರವಾಗಿ ಇಟ್ಟಿರಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಿರಿಂಚಿರ್ ದೀರ್ಘಾಯುರ್ಭವತು ಭವತಾ ತತ್ಪರಶಿರಶ್ಚತುಷ್ಕಂ ಸಂರಕ್ಷ್ಯಂ ಸ ಖಲು ಭುವಿ ದೈನ್ಯಂ ಲಿಖಿತವಾನ್. ವಿಚಾರಃ ಕೋ ವಾ ಮಾಂ ವಿಶದ ಕೃಪಯಾ ಪಾತಿ ಶಿವ ತೇ ಕಟಾಕ್ಷ ವ್ಯಾಪಾರಃ ಸ್ವಯಮಪಿ ಚ ದೀನಾವನಪರಃ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्तिः.
ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.